ಅಮ್ಮ ಹಾಗೂ ಮಗನ ಸಂಬಂಧ, ಅಥವಾ ಅಮ್ಮ ಮತ್ತು ತಾಯಿ ಮತ್ತು ಮಕ್ಕಳ ಸಂಬಂಧ ಹೇಗಿರ್ಬೇಕು ಅಥವಾ ಹೇಗಿರುತ್ತೆ. ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಮಕ್ಕಳು ತಾಯಿಗಿನ್ನು ಮಗುನೆ. ಆ ಸತ್ಯ ಇವತ್ತಿಂದ ಅಲ್ಲ, ಅವತ್ತಿಂದ ಕೂಡ ಹಾಗೆ ಬೆಳ್ಕೊಂಡ್ ಬಂದಿದೆ. ಮದ್ವೆ ಆಗಿ ಮಕ್ಳಾಗಿದ್ರು ಕೂಡ ಮಗನ್ ಮೇಲಿರೋ ವ್ಯಾಮೋಹ ತಾಯಿ ಕಡಿಮೆ ಆಗಲ್ಲ, ಇನ್ನು ಮಗು ತರನೇ ನೋಡ್ತಾ ಇರ್ತಾರೆ. ಅವ್ರ ಹೆಸರಲ್ಲಿ ಬೇಡೋದ್ಕಿನ್ನ ಹರಕೆ ಕಟ್ಟಿ ಪೂಜೆ ಮಾಡೋದ್ಕಿನ್ನ ಮಕ್ಳ ಹೆಸರಲ್ಲಿ ಬೇಡಿ ಹರಕೆ ಕಟ್ಟಿ ಪೂಜೆ ಮಾಡೋ ತಾಯಿಂದ್ರೆ ಹೆಚ್ಚು ನಮ್ಮ ಈ ಕಲಿಯುಗದಲ್ಲಿ. ಹಾಗೆ ಮಹಾಭಾರತದಲ್ಲಿ ಯಾವ ರೀತಿಯಾದಂತಹ ಒಂದು ತಾಯಿ ಮಕ್ಕಳ ಸಂಬಂಧ ಇತ್ತು. ದ ಬೆಸ್ಟ್ ಎಕ್ಸಾಂಪಲ್ ಯಾವಾಗ್ಲೂ ಪ್ರತಿ ಬಾರಿ ಯಾಕೆ ಪರಮಾತ್ಮನನ್ನ ಕೃಷ್ಣನನ್ನ ತಗೊಳೋದು ಅಂದ್ರೆ, ನೀವ್ ಅಲ್ಲಿಂದಾನೇ ಶುರು ಮಾಡ್ಬೇಕು ಸಬ್ಜೆಕ್ಟ್ ನ. ನಾವ್ ಅನ್ಕೊಂಡಿದೀವಲ್ವಾ, ಅವನ್ ಎಲ್ಲವನ್ನ ಮೀರ್ದವನು, ಎಲ್ಲ ಶಕ್ತಿಯನ್ನ ಗೆದ್ದವನು. ಹೌದು, ನಿಜ. ಆದರೆ ಅವನು ಕೂಡ ಭಾವನಾ ಜೀವಿ. ಅವನಿಗೆ ಆತರ ಸಂದಿಗ್ಧ ಪರಿಸ್ಥಿತಿ ಬಂದಾಗ, ಆತರ ಡಿಫಿಕಲ್ಟ್ ಸಿಚುವೇಶನ್ ಬಂದಾಗ ಯಾವ ತರ ಫೇಸ್ ಮಾಡ್ತಾನೆ. ತಾಯಿಯಂದ್ರೆ ಇಷ್ಟು ಮುಗ್ಧರಾಗಿರ್ತಾರೆ, ವೆರಿ ಇನ್ನೋಸೆಂಟ್ ಅಲ್ವಾ ಅದು. ಕೆಲವೊಬ್ರಿಗೆ ಓದಕ್ ಬರೆಯಕ್ ಬರಲ್ಲ, ಕೆಲವೊಬ್ರಿಗೆ ಓದಕ್ ಬರೆಯಕ್ ಬಂದ್ರು ಕೂಡ ಹೊರಗಿನ ಪ್ರಪಂಚ ಅರ್ಥ ಆಗಿರಲ್ಲ. ಅಂತವ್ರಿಗೆ ನಾವ್ ಈ ಜನರೇಷನ್ ಇದ್ದೀವಲ್ಲ ಮಕ್ಕಳು, ನಾವ್ ಹೇಳೋದು ಒಂದೇ, ನಿನ್ಗೇನು ಗೊತ್ತಾಗಲ್ಲ, ಸುಮ್ನೆ ಇರು, ಯು ಡೋಂಟ್ ನೋ ಎನಿಥಿಂಗ್, ನಾನ್ ಹೇಳ್ದಾಗ ನೀನ್ ಮಾಡು, ಹಾಗೆ ಹೀಗೆ ಅಂತ ಡೈರೆಕ್ಟ್ ಆಗಿ ಉತ್ತರ ಕೊಡ್ತಾ ಇರ್ತೀವಿ. ಬಟ್ ಅವ್ರಿಗೇನು ಗೊತ್ತಿಲ್ಲ ಅನ್ನೋದಕ್ಕಿಂತ ಮುಂಚೆ ಅವರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳೋದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಇವತ್ತು ನಾವು ಸುಂದರ ಕಥಾಹಂದರವನ್ನ ನಾವು ನೋಡ್ತಾ ಹೋಗ್ತೇವೆ. ನೀವು ಮಕ್ಕಳಂತೆ ಕೇಳಿಸ್ಕೊಳ್ಳಿ. ಕಡೆಯಲ್ಲಿ ನೋಡೋಣ ಯಾರಿಗೆ ಆಕ್ಚುಲ್ ಆನ್ಸರ್ ಕೊಡ್ತಾರೆ, ಏನ್ ಅರ್ಥ ಆಯ್ತು, ವಾಸ್ತವ ಏನ್ ಅರ್ಥ ಆಯ್ತು, ನಿಜವಾಗ್ಲೂ ನಾವ್ ಏನನ್ನ ಅರ್ಥ ಮಾಡ್ಕೊಂಡು ತಾಯಿ ಮಕ್ಕಳ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಎಂತದ್ದು ಅನ್ನೋದನ್ನ ಸರಿಯಾಗಿ ಯಾರು ಅರ್ಥ ಮಾಡ್ಕೊಂತಾರೆ ಅಂತ ನೋಡೋಣ. ನಿಮ್ಮೆಲ್ರಿಗೂ ಮಕ್ಳಿರ್ಬೋದು, ಮಕ್ಳಿಲ್ದೇ ಇರ್ಬೋದು. ಮಕ್ಳಿಲ್ದಿರೋ ಕೃಷ್ಣನೇ ಮಗ. ಈ ಕೃಷ್ಣ ಮಗ ಆಗಿ ಅವನೇನಾದ್ರೂ ನಿಮ್ಗೆ ಇದ್ದಿದ್ರೆ, ಅಥವಾ ನಿಮ್ಗೆ ಯಾರ್ಯಾರು ಮಕ್ಳಿದ್ದೀರಾ, ನಿಮ್ಮ ಮಕ್ಕಳು ಅಥವಾ ನೀವು ಆ ಸ್ಥಾನದಲ್ಲಿ ಇದ್ದಿದ್ರೆ, ನಿಮ್ ಮಕ್ಕಳಿಂದ ಯಾವ ರೀತಿ ಉತ್ತರವನ್ನ ಬಯಸ್ತಾ ಇದ್ರಿ, ಅಥವಾ ತಾಯಿಯಾಗಿ ಮಗುನ ಏನ್ ಕೇಳ್ತಾ ಇದ್ರಿ ನೀವು ಅನ್ನೋ ಸಾಕಷ್ಟು ವಿಚಾರವನ್ನ ನೀವು ಯೋಚನೆ ಮಾಡ್ತಾ ಈ ಕಥೆಯನ್ನ ಕೇಳಿಸ್ಕೋಬೇಕು. ಹುಟ್ಟಿದ ಪ್ರತಿಯೊಂದು ಮಗು ಕೂಡ ಹೇಳ್ತಕ್ಕಂಥ ಮೊದಲನೆಯ ನಾಮ ಯಾವುದು? ಅಮ್ಮ. ದೇವರಾಗ್ಲಿ, ಮನುಷ್ಯರಾಗ್ಲಿ, ರಾಕ್ಷಸರಾಗ್ಲಿ, ಪ್ರಾಣಿ ಪಶು ಪಕ್ಷಿ ಆಗ್ಲಿ, ಅವರವರ ಭಾಷೆಯಲ್ಲಿ ಅಮ್ಮ ಅಂತ ಕರೀತಾರೆ. ಹಾಗೆ ಕೃಷ್ಣ ಕೂಡ ಅಮ್ಮ ಅಂತ ಕರ್ದ. ಆದ್ರೆ ಒಂದು ಸಲ ಅವನು ಅಮ್ಮ ಅಂತ ಕರ್ದಿದ್ದು ಇಡೀ ಜಗತ್ತೇ ಕೇಳಿಸ್ಕೊಳೋ ಹಾಗಿತ್ತು. ಚರಣಂ ಪವಿತ್ರಂ ವಿತತಂ ಪುರಾಣಂ ಅಂತ ಹೇಳುತ್ತೆ ಶಾಸ್ತ್ರ. ಆ ಕೃಷ್ಣನ ಪಾದ ಭಾರತ ದೇಶವನ್ನೇ ಸುತ್ತಿ ಬಂದಿತ್ತು. ಆ ಪರಮಾತ್ಮನ ಪಾದ ಇಡೀ ಭೂಮಿ ಆಕಾಶವನ್ನ ಅಳತೆ ಮಾಡಿತ್ತು, ಪತಿತರನ್ನ ಪಾವರನ್ನಾಗಿಸಿತು. ಹಾಗಾಗಿ ಭಕ್ತರೊಬ್ರು ಹೇಳ್ತಾರೆ, ಯಾದ್ವಂದಾವನ ಪಂಡಿತಂ ದಧಿರ ವೈರ್ಯ ತಾಂಡವಂ ಶಿಕ್ಷಿತಂ ಎಲ್ಲ ಕ್ಷೀಕರ ಸೌಖ್ಯ ಸಾಕ್ಷಿ ಜಲಪ್ರಸ್ಫರ್ಧ ಮಾನರ್ಧಿಯತ್ ಯದ್ಭಕ್ತೇಶ್ವ ಜಲಸ್ಥಲ ಯಜ್ಞಮಪಿ ಯೂಧತ್ಯ ಪ್ರಸಂಗೋತ್ಸುಕಂ ತದ್ವಿಷ್ಣೋಹೋ ಪರಮಂ ಪದಂ ವಹತು ನ ಶ್ರೀರಂಗಿಣೋ ಮಂಗಳಂ. ಅಂದ್ರೆ ಭಕ್ತ ಹೇಳಿದ್ದನ್ನ, ಬೃಂದಾವನದ ಒಂದೊಂದು ಅಂಗುಲದಲ್ಲೂ ನಡೆದ ಆ ಪಾದ ಪ್ರಚಂಡ ಪಂಡಿತನಾಗಿ ಬಹಳ ಅನುಭವಶಾಲಿಯಾಗಿತ್ತು. ಯಶೋದೆ ಮೊಸರೆ ಕಡಿಬೇಕಾದ್ರೆ ಬೆಣ್ಣೆ ಬೇಡ್ತಾನೆ, ಆ ಕಡಿಬೇಕಾದ್ರೆ ಅದ್ರೊಂದು ಶಬ್ದ ಮಾಡುತ್ತೆ, ಕಡೆಗೋಲಿನ ಶಬ್ದ, ಅದಕ್ಕೆ ತಾಂಡವ ನೃತ್ಯವನ್ನ ಮಾಡ್ತಾನೆ. ಆ ರೀತಿ ಒಂದು ನೃತ್ಯವನ್ನ ಅಭ್ಯಾಸ ಮಾಡಿದ್ನೇನೋ. ಲಕ್ಷ್ಮೀ ದೇವಿದ ಹಸ್ತದ ಸೌಖ್ಯ, ಆ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಪಾದ ಒತ್ತಬೇಕಾದ್ರೆ ಅವಳು ಕೋಮಲವಾದ ಕೈಯಿಂದ ಸ್ವಾಮಿಯ ಪಾದವನ್ನ ಮುಟ್ಟುತ್ತಾಳಲ್ಲ, ಆ ಕೋಮಲತೆಗೆ ಸಾಕ್ಷಿಯಾದಂತ ಪಾದ, ಭಕ್ತರು ಆಪತ್ತಲ್ಲಿದ್ದಾಗೆಲ್ಲ ಬಂದು ರಕ್ಷಣೆ ಮಾಡ್ತಕ್ಕಂಥ ಪಾದ, ಆ ಶ್ರೀರಂಗನ ದಿವ್ಯ ಪಾದ ಮಂಗಳವಾದಂತಹ ಆ ಸ್ವಾಮಿನ ನೆನ್ಪು ಮಾಡ್ಕೊಂಡಾಗ ನಮಗೆ ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗ್ಲಿ ಅಂತ ಭಕ್ತ ಹೇಳ್ತಾನೆ ಈ ಮಾತನ್ನ. ಆ ಅಂತ ಪರಮಾತ್ಮನ ಪಾದ ಪ್ರತಿಯೊಬ್ಬ ಸಾಧಕನು ಕೂಡ ಪರಮಾತ್ಮನ ಪಾದ ಸೇರ್ಬೇಕು ಅಂತ ಬಯಸ್ತೀವಿ. ಆದ್ರೆ ಆ ಪರಮಾತ್ಮನಿಗೆ ಪಾದದಲ್ಲೇ ಜೀವ ಇತ್ತು. ಕಣ್ಣು, ಕಿವಿ, ಮೂಗು, ತಲೆ, ಬಾಯಿ, ಕುತ್ತಿಗೆ ಏನೇನೇನೋ ಇದೆ ಮನುಷ್ಯನಿಗೆ, ಒಬ್ಬೊಬ್ರಿಗೂ ಒಂದೊಂದ್ರಲ್ಲಿ ಪ್ರಾಣ ಇರುತ್ತೆ. ಪರಮಾತ್ಮನಿಗೆ ತನ್ನ ಪಾದದಲ್ಲಿ ಪ್ರಾಣ ಇಟ್ಕೊಂಡಿದ್ದ.
ಅದೇ ಶ್ರೀಪಾದವನ್ನು ಒಬ್ಬ ಮುಗ್ಧ ಬೇಡ ಒಂದು ಬಾಣದ ತುದಿಯಿಂದ ಅರಿಯದೆ ಭೇದಿಸಿ ಬಾಣವನ್ನ ಬಿಡ್ತಾನೆ. ಅದರ ತುದಿಯಲ್ಲಿ ದೂರ್ವಾಸ ಮುನಿಗಳು ಕೊಟ್ಟಂತಹ ಶಾಪದಿಂದ ಕಬ್ಬಿಣದ ಒನಕೆ ಜೀವ ತಗೊಂಡು ಒಂದು ಚೂರಾಗಿರುತ್ತೆ. ಆ ಚೂರನ್ನ ಆ ಬೇಡ ಏನ್ ಮಾಡಿರ್ತಾನೆ, ಬಾಣದ ತುದಿಗೆ ಸೇರ್ಸಿರ್ತಾನೆ. ಯಾಕಂದ್ರೆ ಯದುಕುಲ ನಾಶ ಆಗ್ಬೇಕಿತ್ತಲ್ಲ, ಯಾದವ ಕುಲ ನಾಶ ಆಗ್ಬೇಕಿತ್ತಲ್ಲ, ಗಾಂಧಾರಿ ಶಾಪ ಫಲಿಸ್ಬೇಕಿತ್ತಲ್ಲ. ಆ ಪಾದಕ್ಕೆ ಅಪಚಾರವನ್ನ ಮಾಡಿಬಿಡ್ತು ಆ ಬಾಣ ಹೊಡೆದಿದ್ದು ಪಕ್ಷಿಗೆ ಗುರಿ ಇಟ್ಟು ಪಕ್ಷಿ ಇದೆ ಎಂದು ಭಾವಿಸಿ, ಆದ್ರೆ ಆ ಬಾಣ ಹೊಡೆದಾದ್ಮೇಲೆ ಪಕ್ಷಿ ಸಿಕ್ತೇನೋ ಅಂತ ಓಡೋಡಿ ಬರ್ತಾನೆ. ಆದ್ರೆ ಪೀತಾಂಬರಧಾರಿಯಾಗಿ ನೀಲ ಮೇಘ ಶ್ಯಾಮನಾಗಿ ತನ್ನ ತಲೆಯ ಮೇಲೆ ಮಯೂರ ಪಿಂಚಾಲಂಕೃತನಾಗಿ ಅಂದ್ರೆ ನವಿಲ್ಗರಿನ ಇಟ್ಕೊಂಡು ಮೋಹಕವಾದ ರೀತಿಯಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಮರಕ್ಕೆ ಒರ್ಕೊಂಡು ಕೂತಿರ್ತಾನೆ ಪರಮಾತ್ಮ. ಆ ಪರಮಾತ್ಮನ ಪಾದಕ್ಕೆ ಹೊಡೆದಂತಹ ಆ ಬಾಣ ಚುಚ್ಚಿ ರಕ್ತ ಸೋರ್ತಾ ಇರುತ್ತೆ. ಬೇಡ ಬಂದವನೇ ಆ ಕೃಷ್ಣ ಪರಮಾತ್ಮನ ನೋಡಿ, ಅಯ್ಯೋ ಪ್ರಭು, ನಾನೆಂತ ಘೋರ ಅಪರಾಧವನ್ನ ಮಾಡ್ಬಿಟ್ಟೆ, ನನಗೇನ್ ಗತಿ ಬರುತ್ತೆ, ನನ್ನನ್ನು ಕ್ಷಮಿಸು ಅನ್ನುತ್ತ ಪ್ರಭುವಿನ ಬಳಿ ನೆಲದ ಮೇಲೆ ಬಿದ್ದು ಒದ್ದಾಡುತ್ತಾ ಹೊರಳಿ ತನ್ನ ಒಡಲ ಸಂಕಟವನ್ನ ಹೇಳ್ಕೊಂತಾನೆ. ಕೃಷ್ಣ ಮಾತ್ರ ಮೇಲೇಳಲಿಲ್ಲ. ಹಾಗೆ ಕೂತಿದ್ದವನು, ಆ ಮರದ ಬುಡಕ್ಕೆ ಹೊರಗೆ ಕೂತಿರ್ತಕ್ಕಂಥವನು ಹಾಗೆ ಕೂತಿದ್ದ, ಮಂದಸ್ಮಿತನಾಗಿದ್ದ. ಅವನು ನೋಡಿ ಹೇಳ್ತಾನೆ, ಯಾರಪ್ಪ ನೀನು, ನಿನ್ನ ಹೆಸರೇನೋ? ಆ ಮುಗ್ಧ ಹೇಳ್ತಾನೆ, ನನ್ನ ಹೆಸರು ಜರಾ ಎಂದು. ದುಃಖದ ಸಮಯ ಅದು, ಎಲ್ಲರೂ ನೆನ್ಪಾಗ್ತಕ್ಕಂಥ ಸಮಯ, ಸಾವಿನ ಕೊನೆಗಳಿಗೆ. ಆದ್ರೆ ಕೃಷ್ಣನ ಮುಖದ ಮೇಲೆ ಮಂದಹಾಸ ಇದೆ, ನಗ್ತಾ ಇದ್ದಾನೆ ಪರಮಾತ್ಮ. ಓಹ್, ನಾನು ಮುಪ್ಪಿನಿಂದ ಈ ಶರೀರ ಬಿಡೋ ಹಾಗಿರ್ಲಿಲ್ಲ, ನನ್ಗೆ ವಯಸ್ಸಾಗಂತೂ ನಾನು ಹೋಗ್ತಾ ಇರ್ಲಿಲ್ಲ ಈ ಲೋಕ ಬಿಟ್ಟು. ಮನುಷ್ಯನಾಗಿ ಅವತರಿಸಿದ್ಮೇಲೆ ಬಾಲ್ಯ, ಯೌವನ, ಮುಪ್ಪು ಎಲ್ಲ ಇರ್ಬೇಕು. ಆದ್ರೆ ನನಗೆ ಅದಿರ್ಲಿಲ್ಲ, ಮುಪ್ಪಿರ್ಲಿಲ್ಲ. ನನ್ಗಿರೋ ಅಪವಾದವನ್ನ ನೀನ್ ದೂರ ಮಾಡ್ದೆ. ಕೃಷ್ಣ ಸಾಯೋದೇ ಇಲ್ಲ ಅಂತ ಅನ್ಕೊಂಡಿದ್ರು, ಆ ಅಪವಾದವನ್ನ ನೀನ್ ದೂರ ಮಾಡ್ತಾ ಇದ್ಯಾ. ಆಹಾ, ಎಷ್ಟು ಕೃಪೆ ತೋರಿದ್ಯಾ ನನ್ನ ಮೇಲೆ. ಆಗ ಹೇಳ್ತಾನೆ, ಸ್ವಾಮಿ, ನೀವು ಯಾವ ಶಿಕ್ಷೆ ಕೊಟ್ರು, ನೀವು ಯಾವುದೇ ರೀತಿಯ ತಾಪಕ್ಕೂ ಕೋಪಕ್ಕೂ ನಾನು ಅರ್ಹ ಆಗಿದ್ದೇನೆ ಪ್ರಭು. ತಿಳಿಯದೆ ಮಾಡಿದ ಭ್ರಾಂತಿ, ಪಕ್ಷಿ ಎಂದು ಅಂದುಕೊಂಡು ಅಜ್ಞಾನದಿಂದ ಆ ಕಾರ್ಯವನ್ನ ಮಾಡ್ಬಿಟ್ಟೆ ಅಂತ ಜೋರಗಳಕ್ ಶುರು ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ವ್ಯಾಧ ಬೇಡ, ದಿವ್ಯ ಅನುಗ್ರಹವನ್ನ ನೀಡ್ತಾ ಇದ್ದೇನೆ, ಅಂದ್ರೆ ದಿವ್ಯ ಜ್ಞಾನವನ್ನ ನೀಡ್ತಾ ಇದ್ದೇನೆ. ನೀನು ಹಿಂದಿನ ಜನ್ಮಕ್ಕೆ ಹೋಗಿ ನೋಡು. ಯಾವಾಗ ಅವನು ಹಿಂದಿನ ಜನ್ಮಕ್ಕೆ ಅವನ ದಿವ್ಯ ಜ್ಞಾನ ಹೋಯ್ತೋ, ಕವಿಯಂತೆ ಸ್ತುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರಭು, ಯಾವನನ್ನ ಸದಾ ಸ್ಮರಿಸ್ತಿದ್ನೋ, ಅಜ್ಞಾನವೆಲ್ಲ ಯಾರನ್ನ ನೆನ್ಪು ಮಾಡ್ಕೊಂಡಿದ ತಕ್ಷಣ ನಾಶ ಆಗುತ್ತೋ ಅಂತಹ ವಿಷ್ಣುವಿನ ಅಂಶವಾದ ನಿಮ್ಮನ್ನ ನಾನು ದರ್ಶನ ಮಾಡಿದೆ. ಆದ್ರೆ ನನಗೆ ಹೇಗ್ ತಿಳಿಬೇಕು, ಯಕಶ್ಚಿತ್ ಬೇಡ, ನಾನು ಈ ಜನ್ಮದಲ್ಲಿ ಮಹಾರುದ್ರಾದ್ರಿಗಳಿಂದಲೂ ಕೂಡ ನಿನ್ನ ಮಾಯೆಯನ್ನು ಅರಿಯಕ್ಕಾಗ್ಲಿಲ್ಲ. ಇನ್ನ ನನ್ಗರಿವಾಗತ್ತಾ, ಗೊತ್ತಿಲ್ಲದೆ ಅಪರಾಧವನ್ನ ಎಸಗ್ಬಿಟ್ಟೆ. ಈಗ ನಾನು ಒಂದೇ ಒಂದ್ ಕೇಳ್ತಾ ಇದ್ದೆ, ನನ್ನನ್ನು ಶಾಶ್ವತವಾಗಿ ನಿಗ್ರಹಿಸ್ಬಿಡು, ನನ್ನ ಈ ಲೋಕದಿಂದಾನೇ ಕಳಿಸ್ಬಿಡು, ನನಗೆ ಬೇಡ ಈ ಜನ್ಮ. ಕೃಷ್ಣ ಹೇಳ್ತಾನೆ, ನಾನ್ ನಿನಗೆ ದಿವ್ಯ ಜ್ಞಾನವನ್ನ ನೀಡಿದೆ ಅಲ್ವಾ, ನೀನ್ ಯಾರು ಹೇಳಿಗ್ ನೋಡೋಣ. ಅವನ್ ಮಾತಾಡ್ಲಿಲ್ಲ. ಅವನ್ ಕಣ್ಣಿಗೇನೋ ಬೇರೆ ಆಲೋಚನೆ ಬಂತು. ಒಂದು ದಟ್ಟ ಅರಣ್ಯ, ಅಲ್ಲಿ ವಾನರ ರೂಪದಲ್ಲಿ ಕೆಳಗಡೆ ಬಿದ್ದಿದ್ದಾನೆ. ಅವನ ಎದೆಯಲ್ಲಿ ಚೂಪಾದ ಬಾಣವೊಂದು ನೆಟ್ಟಿದೆ. ಆ ಹೃದಯವನ್ನು ಒಕ್ಕಂತಹ ಬಾಣ ಅವನಿಗೆ ಸಂಕಟವನ್ನ ಹಾಗೂ ಕೊನೆಯ ಗಳಿಗೆಯನ್ನು ಎಣಿಸೋ ತರ ಮಾಡಿದೆ. ಶ್ರೀರಾಮ ಅನ್ನುವ ನಾಮ ಅವನ ಬಾಯಿಂದ ಬರ್ತಾ ಇದೆ. ಎದುರುಗಡೆ ಕೋದಂಡ ಪಾಣಿಯಾದಂತಹ ಸುಂದರ ಮಹಾಪುರುಷ ಒಬ್ಬ ಬಿಲ್ಲಿನ ಹೆದೆಯನ್ನ ಕಳಚಿ ಮೋಹಕ ಶೈಲಿಯಲ್ಲಿ ಆ ಬಿಲ್ಲನ್ನ ಭೂಮಿಗೆ ಊರ್ಕೊಂಡು ನಿಂತಿದ್ದಾನೆ. ಅವನ ಎದುರುಗಡೆ ಒಬ್ಬ ವಾನರ ಸ್ತ್ರೀ ನಿಂತಿದ್ದಾಳೆ. ಇನ್ನೊಬ್ಬ ವಾನರನ ಪತ್ನಿ ಇರ್ಬೇಕೇನೋ, ಅಥವಾ ನನ್ನ ಪತ್ನಿ ಏನೋ ಅವನ ಕಣ್ಣಿಗೆ ಗೋಚರ ಆಗ್ತಾ ಇರೋದು.
ತನ್ನ ಗಂಡನನ್ನ ಸಾಯಿಸ್ತವನಾದ್ ಯಾವುದೇ ಹೆಂಡತಿ ಆದ್ರೂ ಬೈಬೇಕು. ಆದ್ರೆ ವಾನರ ಸ್ತ್ರೀ ಏನ್ ಮಾಡ್ತಾ ಇದ್ದಾಳೆ? ವಿಶುದ್ಧ ಸತ್ವಳಾಗಿ ಅಪ್ರಮೇಯ, ಜಿತೇಂದ್ರಿಯ, ಶ್ರೀರಾಮ ಅಂತ ಪ್ರಭುವನ್ನ ಕೊಂಡಾಡ್ತಾ ಇದ್ದಾಳೆ. ಆಗ ಅವನ್ಗೆ ಅರ್ಥ ಆಗ್ತಾ ಇದೆ, ಹಿಂದಿನ ಜನ್ಮದಲ್ಲಿ ವಾನರ ರೂಪದಲ್ಲಿ ಸತ್ತ ನಾನು ಮತ್ತೆ ಈ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದೇನೆ. ಹಿಂದಿನ ಜನ್ಮದಲ್ಲಿ ಶ್ರೀರಾಮನೇ ನುಡಿದ ವಾಕ್ಯ ಇವತ್ತು ಸತ್ಯ ಆಗ್ತಾ ಇದೆ. ಹಿಂದಿನ ಜನ್ಮದಲ್ಲಿ ಮೋಸದಿಂದ ಮರದ ಹಿಂದೆ ಅವಿತು ನನಗೆ ಬಾಣ ಬಿಟ್ಟಂತಹ ರಾಮನ ನುಡಿ ಇವತ್ತು ನಾನು ಅದೇ ಮೋಸದಿಂದ ಕೊಲ್ಲುವ ವಿಧಿ ಲಿಖಿತವಾಗಿತ್ತು ಅಂತ ಅವನ್ಗೆ ಅರ್ಥ ಆಗಿತ್ತು. ಈಗ ಕೃಷ್ಣ ಹೇಳ್ತಾನೆ, ಅಯ್ಯ ಜರಯೇ, ನೀನೊಂದು ವಾಲಿಯಾಗಿದ್ದೆ, ಇಂದ್ರಾಂಶದಿಂದ ಹುಟ್ಟಿದ್ರೂ ಕೂಡ ಉದ್ದಂಡನಾಗಿದ್ದೆ, ಮನಬಂದಂತೆ ನೀನ್ ನಡೆದೆ, ಶಕ್ತಿ ಇದೆ ಅಂತ ನೀನು ಯಾರು ಬೇಕೋ ಅವ್ರ ಮೇಲೆ ಪ್ರಯೋಗವನ್ನ ಮಾಡ್ದೆ, ನಿನ್ನನ್ನ ಶಿಕ್ಷಿಸ್ಬೇಕಾಯ್ತು. ನಿನಗೂ ಕೋಪ ಇತ್ತು, ನಿನ್ನ ಪತ್ನಿಗೂ ಕೋಪ ಇತ್ತು, ಆದ್ರೂ ತೋರ್ಸ್ಕೊಳ್ಲಿಲ್ಲ. ಸುಪ್ತವಾಗಿ ಅದು ಉಳಿದಿತ್ತು ಮನ್ಸಲ್ಲಿ. ಆ ಶೇಷ ಉಳಿಸ್ಬಾರ್ದು, ಹಿಂದಿನ ಜನ್ಮದ ಆ ಕರ್ಮವನ್ನ ಉಳಿಸ್ಬಾರ್ದು ಅಂತ ಇವತ್ತು ನಾನು ಅದರಿಂದ ಹೊರಗಡೆ ಬರ್ತಾ ಇದ್ದೇನೆ. ಶ್ರೀಕೃಷ್ಣ ತನ್ನ ಪಾದವನ್ನ ನೋಡ್ಕೊಳ್ತಾನೆ. ರಕ್ತ ಪ್ರವಾಹ ಅಲ್ಲಿ ಹರಿತಾ ಇರುತ್ತೆ. ಕೊರಳಲ್ಲಿ ಬಾಡದ ತುಳಸಿ ಮಾಲೆಯಿಂದ ಒಂದು ದಳವನ್ನ ಕಿತ್ತು ಶ್ರೀಕೃಷ್ಣ ಏನ್ ಮಾಡ್ತಾನೆ, ಆ ಗಾಯ ಆಗಿರುತ್ತಲ್ಲ ಆ ಪಾದದ ಮೇಲೆ ಇಡ್ತಾನೆ. ಒಂದೇ ಒಂದು ಕ್ಷಣ ತೀವ್ರವಾದ ನೋವು ಕಾಣಿಸ್ಕೊಳ್ತು. ಜಗದೀಶ್ವರ, ಆ ಸರ್ವೇಶ್ವರ ಪರಮಾತ್ಮನಾದಂತಹ ಮಹಾವಿಷ್ಣುವಿನ ಅಂಶಧಾರಿಯಾದಂತ ಆ ಜಗದೋದ್ಧಾರ ಒಂದೇ ಒಂದು ಸಲ ಮಾತ್ರ ಅಮ್ಮ ಅಂತ ತಾಯಿನ ಸ್ಮರಿಸ್ತಾನೆ, ಅಮ್ಮ ಅಂತ ಕರೀತಾನೆ. ಯಾವಾಗ ಪರಮಾತ್ಮ ಅಮ್ಮ ಅಂತ ಕರೆದ್ನೋ ಒಡನೆಯೇ 3 ಸ್ತ್ರೀಯರ ಮುಖ ಅವನ ಎದುರುಗಡೆ ಕಾಣಿಸ್ಕೊಳುತ್ತೆ. ಒಂದನೆಯದು ದೇವಕಿ. ಅಮ್ಮ ಅಂತ ಕರೆದಿದ ತಕ್ಷಣ ದೇವಕಿ ಪುಳಕಿತಳಾಗ್ತಾಳೆ. ಬಾಲಕೃಷ್ಣನೇ ಕೂಗಿ ಕರೆದಂತೆ ಭಾಸ ಆಗುತ್ತೆ. ಅವನ ಬಾಲಲೀಲೆಗಳನ್ನು ನೋಡದ ಕೊರತೆ ಅವಳ ಮನಸ್ಸಲ್ಲಿತ್ತು. ಹಾಗೆ ಒಂದು ಬಾರಿ ಕೂಡ ಮಗು ಆಗಿರ್ಬೇಕಾದ್ರೆ ಅಮ್ಮ ಅಂತ ಕೃಷ್ಣ ಕರೆದಿರ್ಲಿಲ್ಲ ದೇವಕಿಯನ್ನ, ಆ ಕೊರತೆ ಕೂಡ ಇತ್ತು. ಈಗ ಕೃಷ್ಣ ಅಮ್ಮ ಅಂತ ಕರೆದಿದ್ದವಳ ಮನಸ್ಸಿಗೆ ಮುಟ್ಬಿಡ್ತು. ಕಂದ ಅಂತ ಬರ್ತಾಳೆ, ಬಂದು ನೋಡ್ತಾಳೆ. ಪರಮಾತ್ಮನ ಆ ಸ್ಥಿತಿಯನ್ನ ನೋಡಿ ಮರುಗ್ತಾ ಇದ್ದಾಳೆ. ಇದೇನಿದು ನಿನ್ನ ಪಾದದಲ್ಲಿ ಅಂತ ಅಳ್ತಾ ಇದ್ದಾಳೆ. ಹತ್ರಕ್ಕೆ ಬರ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಅಮ್ಮ, ಯಾರೋ ಭಕ್ತ ನನ್ನ ಪಾದದ ಮೇಲೆ ಕೆಂಪು ದಾಸವಾಳದ ಹೂವನ್ನಿಟ್ಟು ಹೋಗಿದ್ದಾನೆ. ಒಬ್ಬೊಬ್ಬರು ಒಂದೊಂದ್ ರೀತಿ ಪೂಜೆ ಮಾಡ್ತಾರೆ. ಈ ಭಕ್ತ ಕೂಡ ಕೆಂಪು ದಾಸವಾಳದ ಹೂವನ್ನಿಟ್ಟು ಪೂಜೆ ಮಾಡಿದ್ದಾನಷ್ಟೆ. ನೀನು ಹೊರಡುತ್ತಾಯಿ, ನನ್ನ ಬಾಲ ಲೀಲೆಗಳನ್ನು ನೋಡದ ನೀನು ನನ್ನ ಈ ಕಡೆಯ ಲೀಲೆಯನ್ನು ಮಾತ್ರ ನೋಡ್ಬೇಡ. ತಾಯಿ ಏನನ್ನು ಬೇಕಾದ್ರೂ ಸಹಿಸ್ತಾಳೆ, ಮಕ್ಕಳ ಕಡೆಯ ಲೀಲೆಯನ್ನ ಸಹಿಸಲ್ಲ. ನೀನ್ ಇದನ್ನ ನೋಡೋದನ್ನ ನಾನ್ ನೋಡಕ್ಕಾಗಲ್ಲ. ನಾನ್ ಈ ಪರಿಸ್ಥಿತಿಲಿರೋದನ್ನ ನೀನ್ ನೋಡ್ಬಿಟ್ರೆ ನನ್ನ ಮನ್ಸು ಬಹಳ ದುಃಖ ಆಗತ್ತೆ. ನೀನು ಬರೀ ನನ್ನ ಹಡೆದ ತಾಯಿ. ನನ್ನ ಆಪತ್ಕಾಲದಲ್ಲಿ ನಿನ್ನ ಜಠರದಲ್ಲಿ, ನಿನ್ನ ಗರ್ಭದಲ್ಲಿ ಅಷ್ಟು ಜಾಗ ಕೊಟ್ಟು ಉಪಕರಿಸ್ತವಳು ನೀನು. ಆ ಉಪಕಾರವನ್ನ ನಾನು ತೀರ್ಸ್ಲಿಕ್ಕೆ ಆಗಲ್ಲ. ಪರಮಾತ್ಮ ಆದ್ರೂ ನೀನ್ ನನ್ನ ಹೊಟ್ಟೆಲಿ ಇಟ್ಕೊಂಡಿದ್ದಲ್ಲ, ಆ ಋಣನ ನಾನು ತೀರ್ಸ್ಲಿಕ್ಕೆ ಆಗಲ್ಲ. ಆದ್ರೆ ಕಡೆ ಬಾರಿ ಹೇಳೋ ಅವಕಾಶ ಸಿಕ್ತು, ಹೊರಟಿದ್ದೀನಿ, ಹೋಗ್ ಬರ್ತೀನಮ್ಮ. ಹಿಂದೊಮ್ಮೆ ಏನಾಗಿತ್ತು ಅಂದ್ರೆ ಮಹಾಪ್ರಳಯ ಕಾಲ. ಅದು ಎಲ್ಲೂ ನಿಲ್ಲಿಕ್ ಜಾಗ ಇರ್ಲಿಲ್ಲ. ಒಂದು ಆಲದೆಲೆ ನನಗೆ ಜಾಗ ಕೊಟ್ಟು ಉಪಚರಿಸ್ತು. ಆಮೇಲೆ ಆಕೃತವಾದ ವೇದವಾಣಿ ಶ್ರುತಿ ಶಿರೋಭಾಗದಲ್ಲಿ ಗೂಢವಾಗಿ ಅಡಗಿತ್ತು, ಅದು ನನಗ್ ಜಾಗ ಕೊಡ್ತು. ಈ ಅವತಾರದಲ್ಲಿ ನೀನು ಹೊಟ್ಟೆಲ್ ಜಾಗ ಕೊಟ್ಟಿದ್ದೆ, ನಿನ್ ಗರ್ಭದಲ್ಲಿ ಜಾಗ ಕೊಟ್ಟಿದ್ದೆ. ಎಂತ ಉಪಕಾರಮ್ಮ. ವಟದಲ ದೇವಕಿ ಜಠರ ವೇದ ಶಿರಃ ಕಮಲಾಸ್ತನ ಶಟಕೋಪ ವಾಗ್ಬಪುಷಿ ಅಂತ ಒಬ್ಬ ಕವಿ ಹಾಡ್ತಾನೆ. ಎಷ್ಟ್ ಚೆನ್ನಾಗ್ ಆಡ್ತಾನೆ.
ಲಕ್ಷ್ಮಿ ಎದೆ ಅಥವಾ ತನ್ನ ಎದೆ ಮೇಲೆ ಲಕ್ಷ್ಮಿ ಸದಾಕಾಲ ಇಟ್ಕೊಂಡು ವಾಸ ಮಾಡ್ತಾ ಇರ್ತಂತವನು. ಆದ್ರೆ ನೀನು ನನ್ನನ್ನೇ ನಿನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡಿದ್ದೆ. ನನ್ ಯಾವತ್ತು ಯಾವುದೇ ಅವತಾರವನ್ನ ಎತ್ತಿದ್ರು ನಿನ್ನಂತೂ ನನ್ನ ಜನ್ಮ ಭೂಮಿಯಾದ ಮಥುರಾಪುರಿಯನ್ನ, ಅದ್ರಲ್ಲೂ ನೀವ್ ಸೆರೆ ಇದ್ರಲ್ಲ ಆ ಸೆರೆಮನೆಯನ್ನ, ನಾನು ಯಾವ ಅವತಾರದಲ್ಲೂ ಮರೆಯಲಾರೆ ತಾಯಿ ಅಂತ ಕೃಷ್ಣ ಹೇಳ್ತಾನೆ. ದೇವಕಿ ಹೇಳ್ತಾಳೆ, ಆ ಕೊನೆಯದೊಂದು ವಾಸಸ್ಥಾನ ಹೇಳ್ದಲ್ಲ, ಅದೇನ್ ಮಗು, ಯಾವುದು ಕೊನೆಯ ವಾಸಸ್ಥಾನ ಅಂದ್ರೆ? ಕೃಷ್ಣ ಹೇಳ್ತಾನೆ, ವಾಸುದೇವ ಸರ್ವ ಮಿತಿ ಸಹ ಮಹಾತ್ಮ ಸುಧರ್ಲಭ ಅಂತ ಅರ್ಜುನನಿಗೆ ಉಪದೇಶ ಮಾಡ್ಬೇಕಾದ್ರು ಒಂದ್ ಮಾತು ಹೇಳಿದ್ದೆ. ಅದ್ ನೆನ್ಪಾಯ್ತಷ್ಟೇ ನನಗೆ. ಯಾವಾಗ್ಲೂ ತಿಂದ್ರು ಕೂತ್ರು ಕುಡಿದ್ರು ಶ್ರೀಕೃಷ್ಣ ಶ್ರೀಕೃಷ್ಣ ಅಂತ ಒಬ್ಬ ಭಕ್ತ ಇರ್ತಾನೆ. ಅವ್ನು ಹುಟ್ಟಿ ಬರುವ ಮುನ್ನ ನಾನ್ ಯಾರು ಅಂತ ಗೊತ್ತಿರ್ಲಿಲ್ಲ. ಭೂಲೋಕದ್ ಬಂದ್ಮೇಲೆ ನನ್ನ ಬಗ್ಗೆ ಗೊತ್ತಾಯ್ತು. ಆದ್ರೂ ಈ ಭೂಲೋಕದ್ ಬಂದ್ಮೇಲೆ ನನ್ ಮೇಲೆ ಅದೇನೋ ಹುಚ್ಚು ಪ್ರೀತಿ ಅವನಿಗೆ. ಸಾಯೋ ಕಡೆಗಲ್ಗಳು ಕೂಡ ನನ್ನ ಹೆಸರನ್ನ ಹೇಳ್ಬಿಟ್ಟು ಸತ್ತ ಅವನು. ಆ ವಿಚಾರವನ್ನ ನಾನು ಅರ್ಜುನನ್ಗೆ ಹೇಳ್ತಾ ಇದ್ದೆ. ನಿಜವಾದ ಭಕ್ತಿ ಅಂದ್ರೆ ಏನು ಅಂತ ನಾನು ಅವನ್ಗೆ ವಿವರಣೆ ಕೊಡ್ಬೇಕಾದ್ರೆ. ಹಾಗೆ ನನ್ನ ಅವತಾರ ನಾಳೆ ಬೆಳಗ್ಗೆಗೆ ಮುಗಿಯುತ್ತಮ್ಮ. ಇದಾದ 43ನೇ ದಿನಕ್ಕೆ ಸರಿಯಾಗಿ ಮತ್ತೆ ನಾನು ತಾಮ್ರಪರ್ಣಿ ನದಿ ತೀರದಲ್ಲಿ ಹುಟ್ಟು ಬರ್ತೀನಿ. ಆದ್ರೆ ಆ ಅರ್ಜುನನ ನೋಡ್ದೆ ಹೋಗ್ತಾ ಇದ್ದೀನಿ ಅನ್ನೋ ಕೊರಗು ಮನ್ಸಲ್ಲಿ. ಅವನ ಮಧುರ ಪೂರಿತವಾದ ಮಾತನ್ನ ಕೇಳಕ್ ಆಗ್ತಾ ಇಲ್ವಲ್ಲ ಅಂತ ಕೊರಗಷ್ಟೇ. ಆದ್ರೆ ಅದೆಲ್ಲ ಇರ್ಲಿ, ನಿನ್ ಉದರ, ನಿನ್ ಹೊಟ್ಟೆ, ನಿನ್ ಗರ್ಭ ಇದೆಯಲ್ಲ, ಅದ್ರಲ್ಲಿ ನನ್ ಜಾಗ ಕೊಟ್ಟಿಲ್ಲ, ಅಷ್ಟು ಸಾಕು ನನಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಅಂತ್ಯ ಲೀಲೆಯನ್ನ ನೋಡ್ಬಾರ್ದು, ನೀನಿದನ್ನ ತಾಳಲಾರೆ, ಹೊರಡು ಇಲ್ಲಿಂದ ಅಂದಿದ ತಕ್ಷಣ ದೇವಕಿ ಮುಖ ಅದೃಶ್ಯವಾಗುತ್ತೆ. ದೇವಕಿ ಮುಖ ಅದೃಶ್ಯ ಆದ ತಕ್ಷಣ ಯಶೋದೆ, ಕೃಷ್ಣನ 2ನೇ ತಾಯಿಯಾದಂತ ಯಶೋದೆಯ ಮುಖ ಅಲ್ಲಿ ಬಿಂಬಿತವಾಗುತ್ತೆ. ಕೃಷ್ಣ ಹೇಳ್ತಾನೆ, ಅಮ್ಮ ಅಂತ ಕರೆದಿದ್ದಕ್ ಬಂದ. ಅಯ್ಯೋ ಕಂದ, ಅದೆಷ್ಟು ದಿನವಾಗಿತ್ತೋ ನಿನ್ನ ಬಾಯಿಂದ ಅಮ್ಮ ಅನ್ನೋ ಪದವನ್ನ ಕೇಳಿ, ನೀನು ಕರೆದ ತಕ್ಷಣ ಓಡೋಡಿ ಬಂದೆ ಕಂದ ಅಂತ ಯಶೋದೆ ಹೇಳ್ತಾಳೆ. ಆಗ ಮತ್ತೆ ಆಕೆ ನೋಡ್ತಾಳೆ, ಕಾಲಲ್ಲಿ ರಕ್ತ ಹೋಗ್ತಾ. ಕಂದ, ಅದೇನು, ಏನಾಗಿದೆ ನಿನಗೆ ಅಂತ ಕೇಳ್ತಾ ಇದ್ದಾಳೆ. ಕೃಷ್ಣ ಅಲ್ಲೂ ಕೂಡ ಹಾಸ್ಯ ಮಾಡ್ತಾ ಇದ್ದಾನೆ. ಅಮ್ಮ, ಶಕಟನನ್ನ ಒದ್ದಾಗ, ಆ ರಾಕ್ಷಸ ಇದ್ದಾನಲ್ಲ ಶಕಟ, ಆ ಶಕಟನನ್ನ ಒದ್ದಾಗ, ಅಥವಾ ಅರ್ಜುನ ವೃಕ್ಷಗಳನ್ನ ಭೇದಿಸಿದಾಗ, ಇಲ್ಲ ಅಂದ್ರೆ ಗೋಕುಲದಲ್ಲಿ ಅವ್ರ ಮನೆಗೆ ಬೆಣ್ಣೆ ಕದ್ದು ತಿಂತಾ ಇದ್ನಲ್ಲ, ನೃತ್ಯ ಮಾಡ್ತಾ ಇದ್ನಲ್ಲ, ಕಾಳಿಂಗನ ಹೆಡೆ ಮೇಲೆ ನಿಂತ್ಕೊಂಡು ನಟನೆ ನರ್ತಿಸ್ತಾ ಇದ್ನಲ್ಲ, ಬೃಂದಾವನದಲ್ಲಿ ಯಮುನಾ ತೀರದಲ್ಲಿ ರಾಸಲೀಲೆ ಆಡ್ತಾ ಇದ್ನಲ್ಲ, ಆಗೆಲ್ಲ ಆಡಿ ಆಡಿ ಕುಂದು ಓಡಾಡಿ ನನ್ನ ಕಾಲು ಗಟ್ಟಿ ಆಗ್ಬಿಟ್ಟಿತ್ತು. ಅಮ್ಮ, ನೀನು ಉಣಿಸಿದ ಬೆಣ್ಣೆ, ಬಡಿಸಿದ ತುಪ್ಪ, ಹಾಲು, ಮೊಸರು, ಎಲ್ಲದಕ್ಕಿಂತ ನಿನ್ ಎದೆ ಹಾಲು. ಓಹ್ ಅಬ್ಬ, ಆ ರುಚಿ, ಆ ಭೋಗ್ಯತೆ. ಕೃಷ್ಣ ಮಗು ತರ ಅಳ್ತಾ ಇದ್ದಾನೆ. ಆ ಸನ್ನಿವೇಶವನ್ನ ನೆನೆಸ್ಕೊಂಡು, ಆ ಯಶೋದೆಯ ಎದೆ ಹಾಲನ್ನ ಸವಿದ ಕ್ಷಣವನ್ನ ನೆನೆಸ್ಕೊಂಡಿದ ತಕ್ಷಣ ಕೃಷ್ಣನ ಕಣ್ಣಲ್ಲಿ ನೀರ್ ಬಂತು. ಮಾತು ಗದ್ಗದಿತವಾಗ್ತಾ ಇದೆ. ಯಶೋದೆ ಹತ್ರ ಬರ್ಲಿಕ್ ಪ್ರಯತ್ನ ಪಡ್ತಾಳೆ, ಆದ್ರೆ ಕೃಷ್ಣನ ಮಾಯೆ ತಡೆಯುತ್ತೆ. ಕೃಷ್ಣನ ದರ್ಶನ ಮಾಡ್ಬೋದೇ ಹೊರತು ಅವನ ಆಜ್ಞೆ ಇಲ್ಲದೆ ಅವನ ಪಾದಸ್ಪರ್ಶಕ್ಕೆ ಅವಕಾಶವಿಲ್ಲ. ಎಲ್ಲಿ ತನಕ ನಾನು ನಿನ್ನ ಕರುಣೆ ಮಮತೆ ಪ್ರೀತಿಯಿಂದ ಬೆಳೆದ್ನೋ, ನೀನು ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಇಟ್ಟು ನನ್ನ ಸಾಕ್ತೆ, ಅಲ್ಲಿ ತನಕ ಕಾಲ್ ಗಟ್ಟಿಯಾಗಿತ್ತು. ನಾನು ನಿನ್ನಿಂದ ದೂರ ಬಂದೆ ಲೋಕ ಕಲ್ಯಾಣಕ್ಕಾಗಿ, ಲೋಕ ಕಾರ್ಯಕ್ಕಾಗಿ. ಇವತ್ತು ದುರ್ಭಾಗ್ಯಶಾಲಿಯಾದಂತಹ ನನ್ನ ಪಾದ ಗಟ್ಟಿಯಾಗಿಲ್ಲ, ಹಾಗಾಗಿ ಈ ಪರಿಸ್ಥಿತಿ. ನಿನ್ ಕೈಲಿ ಬೆಣ್ಣೆ ತಿನ್ನೋ ಉಣ್ಣೋ ಆ ಗೋಕುಲ ವಾಸದ ಭಾಗ್ಯ ನನಗ್ ತೀರೋಯ್ತು, ಋಣ. ದೇಶ ಅಲ್ದೆ ಬಿಕಾರಿ ತರ, ಭಿಕ್ಷುಕನ ತರ, ದುಷ್ಟರ ಮನೆಗಲ್ದೆ ಈ ಕೆಲ್ಸವನ್ನ ಮಾಡಿ ಮಾಡಿ ನನ್ನ ಪಾದ ಶಿಥಿಲ ಆಗೋಯ್ತು.
ಕಾಲಿಗೆ ಶಕ್ತಿನೇ ಇಲ್ದಂತಾಗೋಯ್ತು. ನಾನ್ ಅಮ್ಮ ಅಂತ ಕರ್ದಾಗೆಲ್ಲ ನೀನ್ ಏನಾದ್ರೂ ಬಂದ ಹಾಗೆಲ್ಲ ನನಗ್ ಬೆಣ್ಣೆ ತಿನ್ಸಿದ್ರೆ ಇವತ್ತು ಈ ಪಾದಕ್ಕೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಅದಕ್ಕೆ ಯಾರೋ ಬಹಳ ಬಳಲಿದ ಭಕ್ತನಿಗೆ ಏನೂ ನೈವೇದ್ಯ ಮಾಡಕ್ ಆಗ್ಲಿಲ್ವಂತೆ, ಏನೂ ತರಕ್ ಆಗ್ಲಿಲ್ವಂತೆ. ಆ ಕೆಂಪು ಕಣಗಲೆ ಹೂವನ್ ತಂದು ಪಾದಕ್ಕಿಟ್ಟ ಅಷ್ಟೇ. ಅದೇ ಆ ಬಣ್ಣ. ಆ ಹೂಗಳ ಗೊಂಚನ್ ತಂದು ನನ್ ಪಾದಕ್ಕಿಟ್ಬಿಟ್ಟು ಹೋಗಿದ್ದೆ ನಮಸ್ಕಾರ ಮಾಡ್ಕೊಂಡು, ಕೆಂಪು ಕಣಗಲೆ ಹೂವಿನ. ಜೋದ ಹೇಳ್ತಾಳೆ ಅಳ್ತಾ, ಮಗು ನೀನ್ ಇನ್ನೂ ಸುಳ್ಳು ಹೇಳೋದನ್ನ ಬಿಟ್ಟಿಲ್ವಾ? ನನ್ನಾಣೆ ನಿಜ ಹೇಳು. ಅದು ಕಣಗ್ಲು ಹೂವು ತರ ಕಾಣಿಸ್ತಾ ಇಲ್ಲ ನನ್ ಕಣ್ಣಿಗೆ. ಕಣ್ಯಾಕೋ ಮಂಜಾಗ್ತಾ ಇದೆ. ತಾಳು, ನಿನ್ ತಂದೆನೇ ನಾನು ಕರಿತೀನಿ, ಅವ್ರು ನೋಡಿ ಅದಕ್ಕೆ ಏನಾದ್ರೂ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ಬೇಡ ತಾಯಿ, ಬೇಡಮ್ಮ. ಅಪ್ಪ ಬಂದು ನೋಡಿ ಯಾತನೆ ಪಡೋದು ಬೇಡ. ಪರಮ ಸಾತ್ವಿಕನಾದ ತಂದೆ ನನ್ನಲ್ಲಿಟ್ಟ ಪ್ರೀತಿಗೆ ನಾನು ಈ ಪ್ರತಿಫಲ ಕೊಡೋದ? ಕೊನೆಗಳಿಗೆ ನಾನು ಈ ರೀತಿ ದುಸ್ವ್ಯವಸ್ಥೆಯಲ್ಲಿ ನನ್ನ ತಂದೆಗೆ ದರ್ಶನ ಕೊಡ್ಲ? ಬೇಡ. ನಾನು ಮಗುವಾಗಿರ್ಬೇಕಾದ್ರೆ ಎತ್ತಲು ಅಸುರ ಕಾಟ ಆಗಿತ್ತು ಅಂತ ತೊಟ್ಟಿಲ ಕೆಳಗೆ ಸಣ್ಣ ಇರುವೆ ಹಾಯ್ದ್ರು ಕೂಡ ಈಟಿಯಿಂದ ಕೊಲ್ಲಲು ಸದಾ ತೊಟ್ಟಿಲಿನ ಸಮೀಪವೇ ಆ ಈಟಿನ ಇಟ್ಕೊಂಡು ಕಾವಲಾಗಿ ನಿಂತಿದ್ದ ನನಗೆ. ಆ ಪ್ರೇಮಗನ ಹೃದಯ ಇರ್ತಕ್ಕಂಥ ತಂದೆ ಪಡೆದಂತ ನಾನೇ ಪುಣ್ಯ. ತಾಯಿ, ನಾನ್ ಸುಳ್ಳು ಹೇಳಲಿಲ್ಲ ನಿನಗೆ. ಹಿಂದೆ ಹೇಳಿದ್ದೆಲ್ಲ ಲೋಕ ರಕ್ಷಣೆಗಾಗಿ. ನನ್ನ ಸುಳ್ಳ ಅಂತ ಕರೆದ್ರು ಜನ. ನಾನೇನ್ ಸುಳ್ಳು ಹೇಳಿದ್ದೀನಿ? ಪ್ರತಿಯೊಂದು ಸುಳ್ಳಿನ ಹಿಂದೆ ಲೋಕ ಕಲ್ಯಾಣದ ಒಂದು ರೀಸನ್ ಇತ್ತಲ್ವಾ, ಕಾರಣ ಇತ್ತಲ್ವಾ? ನನ್ನಲ್ಲೇ ಪ್ರಾಣ ಇಟ್ಟ ನೀನು ಮತ್ತೆ ದುಃಖಿಸ್ಬಾರ್ದು ಅಂತ ನಾನು ಹೇಳ್ದೆ. ಆದ್ರೆ ಅದು ಸುಳ್ಳಲ್ಲ. ಈ ಮಾತಿನಲ್ಲೂ ಕೂಡ ಸತ್ಯ ಇದೆ. ಯಾರೋ ಭಕ್ತ ಪಕ್ಷಿ ಅಂತ ಭ್ರಮಿಸಿ ಬಾಣ ಬಿಟ್ಟ. ಅದು ಕಣಿಗಲೇ ಹೂವಿನಷ್ಟು ಮೃದುವಾಗಿತ್ತು. ಹಾಗಾಗಿ ನನ್ನ ಪಾದ ಕಂಡು ಕೂತಿದೆ. ನಿನ್ನ ನೋಡ್ ತುಂಬಾ ದಿನ ಆಗಿತ್ತು, ನಿನ್ ಹೆಸರೇ ತುಂಬಾ ದಿನ ಆಗಿತ್ತು, ಹಾಗಾಗಿ ಅಮ್ಮ ಅಂತ ಕರೆದೆ. ನೀನ್ ಬಂದೆ. ಯಶೋದೆಗೆ ಏನು ಅರ್ಥ ಆಗ್ಲಿಲ್ಲ. ತಾಯಿಯಾದ ನನಗಾದ್ರೂ ನಿಜ ಹೇಳ್ಬಾರ್ದೇನಪ್ಪ ಕೃಷ್ಣ ನೀನು? ನಾನ್ ಪ್ರೀತಿಯಿಂದ ಕೇಳ್ತಾ ಇದ್ದೀನಿ ಕಣು, ಏನಾಯ್ತು ನಿನ್ ಕಾಲ್ಗೆ? ಕೃಷ್ಣ ಹೇಳ್ತಾನೆ, ಅಮ್ಮ ನೀನ್ ಬಹಳ ಮುಗ್ಧೆ. ವೇದಾಂತ ಅರ್ಥ ಮಾಡ್ಕೊಂಡಷ್ಟು ಶಕ್ತಿ ನಿನಗಿಲ್ಲ, ಅಷ್ಟು ಬುದ್ಧಿ ನಿನಗಿಲ್ಲ. ಸಾಮಾನ್ಯ ಮನುಷ್ಯನಿಗೆ ಗುರುಮುಖೇನ ಅಥವಾ ಗುರುವಿಂದ ರಕ್ಷಣೆ ಸಿಗೋ ತನಕ ಯಾವ ತರ ಅವನು ಜಾಗೃತ ಆಗಲ್ವೋ ಅದೇ ತರ ನೀನು ಕೂಡ. ನಾನು ಏನ್ ಹೇಳಿದ್ರು ನಿಂಗೆ ಅರ್ಥ ಆಗದಿರೋಷ್ಟು ಮುದ್ದು ವಾತ್ಸಲ್ಯದ ತಾಯಿ. ನಿನಗ್ ನಾನ್ ಬಿಟ್ರೆ ಬೇರೆ ಪ್ರಪಂಚ ಇಲ್ಲ. ನಾನು ಏನ್ ಹೇಳಿದ್ರು ಅರ್ಥ ಆಗಲ್ಲ. ಈ ಮನುಷ್ಯನ ಅಥವಾ ಹುಟ್ಟು ಅಂತಕ್ಕಂಥದ್ದು ಸಾವಿನ ಲೋಕದಲ್ಲಿ ಎಲ್ಲದಕ್ಕೂ ಒಂದು ಆದಿ ಅಂತ್ಯ ಅನ್ನೋದು ಇರ್ಬೇಕು. ಅದು ಸೃಷ್ಟಿಕರ್ತನ ನಿಯಮ. ಯಾವುದಕ್ಕಾದ್ರೂ ಹುಟ್ಟು ಕೊನೆ ಇಲ್ಲ ಅಂದ್ರೆ ಅದು ಜ್ಯೋತಿಗೆ. ಮನುಷ್ಯನ ಜೀವ ಭೂಮಿಗೆ ಇಳಿದು ಬರ್ಬೇಕಾದ್ರೆ ಒಂದೊಂದು ಕಾರಣ ಇರ್ಬೇಕು. ದೇವಕಿ ದೇವಿ ನನಗೆ ಆದಿಯ ನಿಮಿತ್ತ ಆದ್ಲು, ನನ್ ಹುಟ್ಟಕ್ ಕಾರಣ ಆದ್ಲು. ನೀನು ಮಧ್ಯ ನಿಮಿತ್ತ, ಹುಟ್ಟಾದ್ಮೇಲೆ ಸಾಕಿದ ಕೆಲ್ಸ ನಿಂದಿತ್ತು, ನೀನ್ ಸಾಕ್ದೆ. ಈ ಕಣಗ್ಲೆ ಹೂವಿದ್ಯಲ್ಲ, ಇದೇ ಅಂತ್ಯ, ಇದು ಅಂತ್ಯದ ನಿಮಿತ್ತ. ದೇವಕಿ ಹೆತ್ಲು, ನೀನ್ ಸಾಕ್ದೆ. ಹುಟ್ಟಿ ಬೆಳೆದು ಎಲ್ಲ ಆದ್ಮೇಲೆ ಕಡೆಗೆ ಕಣಗ್ಲೆ ಹೂ ಉಡ್ಬೇಕಲ್ವ ಪಾದಕ್ಕೆ, ಅದೇ ಅಂತ್ಯ. ಇಷ್ಟ ಹೇಳಿದ್ರು ಕೂಡ ತಾಯಿಗೆ ಅರ್ಥ ಆಗ್ಲಿಲ್ಲ ಪಾಪ. ಯಶೋದೆಗೆ ಅರ್ಧಂಬರ್ಧ ಅರ್ಥ ಆಯ್ತು. ಏನೋ ಮೌಢ್ಯ ಅಂತ ಅನ್ಸ್ಲಿಕ್ ಶುರುವಾಯ್ತು. ಒಂದು ಮಾತ್ರ ಅರ್ಥ ಆಯ್ತು, ಏನೋ ಸರಿ ಇಲ್ಲ ಅಂತ ತಾಯಿ ಮನ್ಸಿಗೆ ಅರ್ಥ ಆಯ್ತು. ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾಳೆ, ಎಂದೆಂದೂ ನೀನು ನನ್ನ ಕೃಷ್ಣನೇ ಅಂತ. ಹೌದಮ್ಮ, ಯಾವತ್ತಿದ್ರು ನಾನ್ ನಿನ್ ಮಗನೇ. ಆದ್ರೆ ಇನ್ನು ಪ್ರಶ್ನೆ ಮಾಡಿ ಆ ಕಣಗಲೆ ಹೂವಿನ ರಹಸ್ಯ ಕೇಳ್ಬೇಡ ನನ್ನ ಹತ್ರ. ನಾನು ಇನ್ನೂ ಬಿಡಿಸಿ ಹೇಳಿದ್ರೆ ಜೀರ್ಣ ಮಾಡ್ಕೊಂಡು ಶಕ್ತಿ ಇಲ್ಲ ನಿನಗೆ. ಹಾಗೆ ಯಶೋದೆ ಕೇಳ್ತಾಳೆ, ಮಗು ಬಲರಾಮನಿಲ್ಲಪ್ಪ, ನೀನ್ ಅಣ್ಣ ಬಲರಾಮನಿಲ್ಲಿ, ಇಲ್ಲೇಕೆ ಕುಳಿತಿರುವೆ? ನಿನ್ನ ಸುತ್ತ ಗೆಳೆಯರಿರ್ಬೇಕಲ್ವ, ಇಲ್ಲಿ ಗೆಳೆಯರಲ್ಲಿ, ನನ್ನ ಸೊಸೆಯಂದ್ರಲ್ಲಿ. ಕೃಷ್ಣ ನಗ್ತಾನೆ, ಮತ್ತೆ ನೀನು ಕಣಗ್ಲೆ ಹೂವಿನ ರಹಸ್ಯವನ್ನೇ ಕೇಳ್ತಾ ಇದೀಯಮ್ಮ. ಹೇಗ್ ಹೇಳಿ ನಾನ್ ನಿನ್ಗೆ?
ರಾಮ ಮೊದಲೇ ಸ್ವಸ್ಥಾನ ಸೇರಿ ಆಯ್ತು, ಲಕ್ಷ್ಮಣ ಕೂಡ ಮೊದಲೇ ಸ್ವಸ್ಥಾನ ಸೇರಿ ಆಯ್ತು, ಗೆಳೆಯರು ಕೂಡ ಹೊರಟಾಯ್ತು. ಸದ್ಯಕ್ಕೆ ಯಾರು ಬರಲ್ಲ ನನ್ನ ಹತ್ರ. ಆದ್ರೆ ಒಬ್ಬ ಗೆಳೆಯ ಬಹಳ ದೂರದಿಂದ ಬರ್ತಾ ಇದ್ದಾನೆ, ಪ್ರಾಣಸಖ. ನಾನ್ ಗೋಕುಲದಲ್ಲಿ ಕಾಲಿಟ್ಟಿದ್ದ ಅವನ್ ಸಲುವಾಗೆ. ನಿನ್ಗೆ ಈ ಮರ್ಮ ಗೊತ್ತಿಲ್ಲ. ಇಂದ್ರಸ್ಯ ಯಜ್ಜುಹು ಸಖ ಅಂತ ಹೇಳಿಲ್ವ ವೇದ? ಇನ್ನೇನ್ ಬರ್ಬೋದು. ಈ ಕಣಗ್ಲೆ ಹೂವು ಬಾಡಬಾರ್ದು ಅವ್ನ್ ಬರೋ ತನಕ ಅಂತ ಹರ್ಸೋಗ್ತೀಯಮ್ಮ ನೀನು. ತಾಯಿಗ ಶಕ್ತಿ ಇದೆ. ಕಣಗ್ಲೆ ಹೂವು ಅವ್ನ್ ಬರೋ ತನಕ ಬಾಡ್ದೇ ಇರೋ ತರ ಆಶೀರ್ವಾದ ಮಾಡಿ ಸಾಕು. ಯಶೋದೆ ಮುಗ್ಧೆಯಾಗಿ ಕಣ್ಣನ್ ಬಿಡ್ತಾ, ಏನೋ ಅಪ್ಪ, ನೀನ್ ಆಡೋ ಮಾತು ಒಂದು ಅರ್ಥ ಆಗ್ತಾ ಇಲ್ಲ. ಎಷ್ಟಾದ್ರೂ ದನ ಕಾಯೋ ಗೊಲ್ಲತಿ ನಾನು. ಇಲ್ಲಿ ನನ್ನ ರುಕ್ಮಿಣಿ, ನನ್ನ ಸೊಸೆ, ಮುದ್ದು ಸೊಸೆ ಸತ್ಯಭಾಮೆ ಇಲ್ಲಿ. ನಾನ್ ನೋಡ್ಬಾರ್ದ ಅವ್ರನ್ನ? ಅಮ್ಮ, ಎಷ್ಟು ಸಲ ನೀನ್ ಕಣಗ್ಲೆ ರಹಸ್ಯ ಕೇಳ್ತೀಯ? ಅದನ್ನ ಪಾದದಿಂದ ತೆಗಿಯೋ ತನಕ ಅವ್ರಾರು ಇಲ್ಲಿ ಬರಲ್ಲ. ಕಣಗ್ಲೆ ಹೂ ಪಾದಕ್ಕೆ ಇಟ್ಟಿದಾರಲ್ಲ, ಅದನ್ನ ತೆಗಿಬೇಕು. ತೆಗ್ದಾಗೆ ಅವರೆಲ್ಲ ಬರೋದಿಲ್ಲಿಗೆ. ಬಂದ ಮೇಲೆ ಆ ಅವಸ್ಥೆಯಲ್ಲಿ ನೀನ್ ಅವ್ರನ್ನ ನೋಡ್ಬಾರ್ದು. ನೀನ್ ಸೊಸೆಯರನ್ನ ಅವಸ್ಥೆಯಲ್ಲಿ ನೀನ್ ನೋಡ್ಬಾರ್ದು. ಮತ್ತಷ್ಟು ಗಲಿಬಿಲಿ ಯಶೋದೆಗೆ. ಏನ್ ಹೇಳ್ತಾ ಇದ್ದಾನೆ, ಏನು ಆಕೆಗೆ ಮೂಡಾಡು ಏನು ಅರ್ಥ ಆಗ್ತಾ ಇಲ್ಲ. ತಾಯಿನೇ ಮತ್ತೆ ಕೇಳ್ತಾಳೆ, ಅಪ್ಪ ನಂಗೇನು ಅರ್ಥ ಆಗ್ತಾ ಇಲ್ಲ ಕಣೋ. ಸರಿ ಅಮ್ಮ, ತಿಳಿಯದ ವಿಷಯಗಳನ್ನ ತೋರಿಸೇ ಬಿಡ್ತೀನಿ ನಿನಗೆ ಉಪಾಯದಿಂದ. ನೋಡಿ ನೀನ್ ಏನ್ ಅರ್ಥ ಮಾಡ್ಕೊಳ್ತಿ ಅರ್ಥ ಮಾಡ್. ಕಣ್ ಮುಚ್ಕೋ, ಕಣ್ಣನ್ ಮುಚ್ಕೋ. ಶ್ರೀಕೃಷ್ಣ ತಾಯಿಗೆ ಬಾಯನ್ನ ತೆರೆದು ಬ್ರಹ್ಮಾಂಡವನ್ನೇ ತೋರಿಸಿರ್ತಾನೆ. ಯಶೋದೆಗೆ ಗೋಕುಲದಲ್ಲಿ ಆ ಬಾಲಕೃಷ್ಣ ತನ್ನ ಬಾಯೊಳಗೆ ಇಡೀ ಬ್ರಹ್ಮಾಂಡವನ್ನ ತೋರಿಸಿದ್ದು ನೆನ್ಪಾಗ್ತಾ ಇದೆ ಯಶೋದೆಗೆ. ಆಗ ಈಗ ಕೃಷ್ಣ ಯಾವ ಮಣ್ಣು ತಿಂದ ಬಗ್ಗೆ ಚಾಡಿ ಕೂಡ ಬಂದು ಹೇಳೋರು ಯಾರು ಇಲ್ಲ ಅಲ್ಲಿ. ಆದ್ರೆ ಕುತೂಹಲದಿಂದ ಕೃಷ್ಣನನ್ನ ನೋಡ್ತಾ ನಿಂತು ಬಿಡ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ತಾಯಿ, ನನ್ ಮಣ್ಣು ತಿನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ಯಾ? ನಾನ್ ತಿನ್ನೋದೆಲ್ಲ ಮಣ್ಣೆ, ಉಣ್ಣೋದೆಲ್ಲ ಮಣ್ಣೆ. ನನ್ಗದು ಲೀಲೆ ಅಂತ ಅನ್ಸಿದ್ರು ಕೂಡ ಕರ್ಮ. ಮಣ್ಣನ್ನ ಮಣ್ಣು ತಿನ್ನೋರು, ತಿನ್ಸೋರು ನಾನೇ ಕೊನೆಗೊಮ್ಮೆ ಉಂಡು ಮುಗಿಸ್ತೇನೆ. ವೇದ ಹೇಳುತ್ತೆ. ಅದಕ್ಕೆ ಆ ಮಣ್ಣಿನ ಉಂಡೆ ನನಗೆ ಬೆಣ್ಣೆಗೆ ಸಮಾನ. ಆ ಮಣ್ಣು ತಿಂದ ಪ್ರಭಾವದಿಂದ ನನ್ನ ಹೊಟ್ಟೆಯಲ್ಲಿ ಜೀರ್ಣ ಆಗದೆ ನಿನ್ನ ಮನೆಯಲ್ಲಿ, ಗೋಕುಲದ ಹಳ್ಳಿಯ ಎಲ್ಲರ ಮನೆಯ ಬೆಣ್ಣೆಯನ್ನ ನಾನು ಔಷಧಿಯಂತೆ ಉಂಡೆ ಎಂದು ತಿಂದೆ ನಾನು. ಅದಕ್ಕೆ ನನ್ನ ಮೇಲೆ ಕಳ್ಳನ ಆರೋಪ ಬಂತು. ಯಾಕಷ್ಟು ಬೆಣ್ಣೆ ತಿಂತಾ ಇದ್ದೆ ಗೊತ್ತಾ? ನನ್ನ ಹೊಟ್ಟೆಯಲ್ಲಿ ಸೇರಿದ ಮಣ್ಣಿನ ಮುದ್ದೆ ಕರಗ್ತಾ ಇರ್ಲಿಲ್ಲ, ನೋವು ಉಪಶಮನ ಆಗ್ತಾ ಇರ್ಲಿಲ್ಲ. ಬೆಣ್ಣೆಯನ್ನ ತಿಂದಾಗ ಅದರ ಮೂಲಕ ಜಾರಿ ದೇಹದಿಂದ ಹೊರಗಡೆ ಬರ್ಬೇಕು ಅನ್ನೋ ಉದ್ದೇಶದಿಂದ ನಾನು ಬೆಣ್ಣೆಯನ್ನ ತಿಂದೆ. ಇಕೋ, ಇನ್ನು 43ನೇ ದಿನಕ್ಕೆ ಮತ್ತೆ ಹುಟ್ಟು ಬರ್ತೇನೆ. ಮಣ್ಣಲ್ಲಿ ಹುಟ್ಟಿದವರು ಅದನ್ನೇ ತಿಂದು ಅಲ್ಲೇ ಬೀಳ್ತಾರೆ. ಹಾಗೆ ಇರ್ಲಿ, ಈಗೋ ಈ ಬಾಯಿ ನೋಡು ಅಂತ ಕೃಷ್ಣ ತಾಯಿಗೆ ಮತ್ತೆ ತನ್ನ ಬಾಯಿ ತೆರೆದು ತೋರಿಸ್ತಾ ಇದ್ದಾನೆ. ಈ ಸಲ ಯಶೋದೆ ಭಯ ಪಡದೆ ನೋಡ್ತಾಳೆ. ಬಲಭದ್ರನ ಬಾಯಿಂದ ಬಿಳಿಯ 1000 ಹೆಡೆಯ ಹಾವೊಂದು ಹೊರಗಡೆ ಬಂದು ಸಮುದ್ರವನ್ನ ಪ್ರವೇಶ ಮಾಡ್ತಾ ಇದೆ. ಯಾದವ ಕುಲದವರು ಮದ್ಯಪಾನಾಸಕ್ತರಾಗಿದ್ದಾರೆ. ಎಲ್ಲರೂ ಕುಡಿತಾ ಇದ್ದಾರೆ. ಕುಡಿತ ಚಟವನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಪರಸ್ಪರ ಹೊಡೆದಾಡಿ ಸಾಯ್ತಾ ಇದ್ದಾರೆ. ಸ್ವತಃ ಕೃಷ್ಣನ ಮಕ್ಕಳಿಗೂ ಕೂಡ ಇದೇ ಗತಿ. ಇವರನ್ನೆಲ್ಲ ನೋಡಿ ಕೃಷ್ಣರ ಪತ್ನಿಯರು ಆಕ್ರಂದಿಸ್ತಾ ಇದ್ದಾರೆ, ದುಃಖಿಸ್ತಾ ಇದ್ದಾರೆ, ಎಲ್ಲ ಅಳ್ತಾ ಇದ್ದಾರೆ. ಕೃಷ್ಣನ ಕಾಲಲ್ಲಿ ಬಾಣ ಒಂದು ಚುಚ್ಕೊಂಡಿದೆ, ರಕ್ತ ಸೋರ್ತಾ ಇದೆ. ಯಾವಾಗ ಈ ಸನ್ನಿವೇಶ ಎಲ್ಲ ಕೃಷ್ಣನ ಬಾಯಲ್ಲಿ ಯಶೋದೆ ನೋಡ್ತಾಳೋ, ಆಗ ಚೀರುತ್ತ ಕೃಷ್ಣ ಅಂತ ಹಿಂದಕ್ಕೆ ಸರಿದು ಬಿಡ್ತಾಳೆ ತಾಯಿ. ಕೃಷ್ಣ ಹೇಳ್ತಾನತ್ತ, ಅಮ್ಮ, ಅಂತೂ ಕಣಗಲೆ ಹೂವಿನ ರಹಸ್ಯವನ್ನ ನೋಡ್ಬಿಟ್ಟ. ಒಂದು ವಿಚಾರ ಯಾರಿಗೂ ಹೇಳ್ಬೇಡ ಇದನ್ನ. ಮಗು, ನಾನು ಏನನ್ ಮಾಡ್ಬೇಕೀಗ? ಈ ಸಂಕಟವನ್ನ ಯಾವ ತರ ತಡ್ಕೋಬೇಕು?
ನಾನ್ ಯೋಗ್ಯ ತಾಯಿನ? ನನ್ನ ಮಗು ಈ ಪರಿಸ್ಥಿತಿಲಿ ಇದ್ರೂ ಕೂಡ ಉಳಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ, ನಾನು ಯೋಗ್ಯ ತಾಯಿ, ನಾನು ಏನ್ ಮಾಡ್ಲಿ ನಾನು? ಕೃಷ್ಣ ಹೇಳಿದ್ದಾನೆ, ತಾಯಿ ನನ್ನ ಬಾಯಿ ನೋಡಿದ್ಮೇಲೆ ನಿನ್ ಭಾಷೆನೇ ವ್ಯತ್ಯಾಸ ಆಗ್ಬಿಟ್ಟಿದ್ಯಲ್ಲ, ಪಂಡಿತೆ ಅದ ಮುಗ್ದೆ ಅಂತ ಅನ್ಕೊಂಡಿದ್ದೆ. ಯಶೋಧ ಹೇಳ್ತಾಳೆ, ಏನಾದ್ರೂ ಆಗ್ಲಿ, ನನ್ನ ಸೆರಗಿನಿಂದ ನಿನ್ನ ಪಾದಕ್ಕೆ ಬಟ್ಟೆ ಕಟ್ಟಿ ಚಿಕಿತ್ಸೆ ಮಾಡ್ತೀನಿ ಮಗು, ನಾನ್ ನಿನ್ನ ಉಳಿಸ್ಕೊಂತೀನಿ, ಬೇಡ ಅನ್ಬೇಡ. ಪರಮ ಯೋಗಿಗಳಿಗೂ ವೇದಾಂತಿಗಳಿಗೂ ಅಭೇದ್ಯವಾದಂತ ಶುದ್ಧ ಪ್ರೇಮ ರಹಸ್ಯ ಮಯಿತೇ ತೇಷು ಚಾಪ್ಯಹಂ. ಅವಳ ಪ್ರೀತಿಗೆ ಮನಸೋತು ಕೃಷ್ಣ ಆಯ್ತು ಅಂತ ಅವಳ ಸೆರಗಿನ ತುದಿಯಿಂದ ಸೀರೆಯನ್ನ ಹರಿದು ಕೃಷ್ಣನ ಪಾದಕ್ಕೆ ಸುತ್ತುತ್ತಾಳೆ. ಕೃಷ್ಣ ಹೇಳ್ತಾನೆ, ಅಮ್ಮ ನಿನ್ಗೊಂದು ವರ ಕೊಡ್ತೀನಿ ಕೇಳಮ್ಮ. ಕಣ್ಣಲ್ಲಿ ಕಣ್ಣೀರನ್ನ ಸುರಿಸ್ತಾ ಸೆರಗೊಡ್ಡಿ ಪ್ರಸಾದ ಸ್ವೀಕರಿಸೋ ತರ ನಿಲ್ತಾಳೆ. ನಾನ್ ಕೇಳೋ ವರ ಏನ್ ಗೊತ್ತೇನಪ್ಪ, ನೀನು ಎಂದೆಂದಿಗೂ ನನ್ನ ಮಗುವಾಗಿಯೇ ಇರ್ಬೇಕು, ಇದು ಬಿಟ್ಟು ಏನು ಬೇರೆ ವರ ಬೇಡಕ್ಕಂತ. ಅಮ್ಮ ಏನು ಬೇಡವ ನಿನಗೆ? ನನ್ ಬಾಲಲೀಲೆ ನೋಡ್ದೆ, ಜಗತ್ತ ಬ್ರಹ್ಮಾಂಡವನ್ನೇ ತೋರಿಸ್ದೆ, ನನ್ ವಿವಾಹ ನೋಡಬಾರ್ದ ನೀನು? ನನ್ ಮದ್ವೆ ಆಗೋದ್ನ ನೋಡಲ್ವಾ ನೀನು? ಯಶೋದೆ ಹೇಳ್ತಾಳೆ, ಕಡಗಲೆ ಹೂವನ್ನ ತೋರಿಸಿದ ಮೇಲೆ ಅದಕ್ಕೆ ಅವಕಾಶ ಎಲ್ಲಿ ಮಗು? ಉಂಡ ಎಲೆಯನ್ನ ಕಸದ ತೊಟ್ಟಿಗೆ ಬಿಸಾಡಿದ ಮೇಲೆ ಮತ್ತೆ ಅದರಲ್ಲಿ ಮೃಷ್ಟಾನ್ನ ಹಾಕಿ ತಿನ್ನಕ್ಕೆ ಸಾಧ್ಯನಾ? ಕೃಷ್ಣ ಹೇಳ್ತಾನೆ, ಬೇರೆ ಎಲೆ ಹಾಕಿದ್ರಾಯ್ತಪ್ಪ. ಕೃಷ್ಣನ ಹಾಸ್ಯ ಉತ್ತರ, ಬೇರೆ ಎಲೆ ಹಾಕಣಪ್ಪ, ಸ್ವಲ್ಪ ಕಾಲ ಬಿಟ್ಟು ಊಟ ಮಾಡಿದ್ರಾಯ್ತು. ಮುಂದೆ ಬರುವ ಕಲಿಯುಗದಲ್ಲಿ ನೀನು ಮತ್ತೆ ನನ್ನ ತಾಯಿಯಾಗಿ ಹುಟ್ಟೋ ಭಾಗ್ಯವನ್ನ ಕೊಡ್ತಾನೆ. ಆಗ ನಿನಗೆ ಬಕುಳ ಮಾಲಿಕೆ ಅಂತ ಹೆಸರಿರುತ್ತೆ. ನಾನು ಈಗಿನಂತೆ ಆಗಲು ನಿನ್ನ ಶ್ರೀನಿವಾಸನೆ. ಶುಕಪುರಿಯಲ್ಲಿ ನನ್ನ ವಿವಾಹ ನಡೆಯುತ್ತೆ. ನನ್ನ ಭಕ್ತನೇ ಲಗ್ನ ಪತ್ರಿಕೆಯನ್ನ ಬರೀತಾನೆ. ಯುಗ ಪೂರ್ತಿ ದಿನೇ ದಿನೇ ಆ ವಿವಾಹದ ಪುನರಾವರ್ತನೆ ಆಗ್ತಾ ಇರುತ್ತೆ. ಪ್ರತಿ ಸಲ ಅದನ್ನ ನೋಡಿ ನೀನು ಆನಂದ ಪಡು. ಕಣಿಗಲೆ ಹೂವನ್ನ ಮರೆತು ಬಿಡು, ಹೋಗಿ ಬಾ ತಾಯಿ, ಮತ್ತೆ ಸೇರೋಣ. ಮಾಯೆ ತೀರ್ತು ಯಶೋದೆ ಕಣ್ಮರೆಯಾದ್ಲು. ಮೂರನೇ ತಾಯಿ ಕಣ್ಮುಂದೆ ಬರ್ತಾಳೆ. ಯಾರ ಮೂರನೇ ತಾಯಿ ಅಂದ್ರೆ ಕೃಷ್ಣನಿಗೂ ಕೂಡ ಕಾಣಿಸ್ತಾ ಇಲ್ಲ, ಮಸುಕು ಮಸುಕಾಗಿ ಕಾಣಿಸ್ತಾ ಇದೆ. ಆ ತಾಯಿಯ ಮುಖ, ಆಕೆನೆ ಕೃಷ್ಣನ ಮುಂದೆ ಬರೋಕೆ ನಾಚಿಕೆಯಿಂದ ಅವಿತು ಕುಳಿತಿರೋ ಹಾಗಿದೆ. ನಾನೇನಾದ್ರೂ ಕೃಷ್ಣನ್ ಮುಂದೆ ಹೋದ್ರೆ ತಾಯಿ ಅಂತ ಒಪ್ಕೊಂತಾನ, ತಿರಸ್ಕಾರ ಮಾಡ್ತಾನ ಅಂತ ಅಂಜುತ್ತಾ ಹಿಂದೆನೆ ನಿಂತಿರ್ತಾಳೆ. ಆಗ ಕೃಷ್ಣ, ಮಾ ಮುಂದೆ ಬಾ ತಾಯಿ, ಯಾರು ನೀನು ಅಂತ ಕರೀತಾನೆ. ಆ ಅಮ್ಮ ಅಂತ ಕರೆದಿದ ತಕ್ಷಣ ಅವಳು ಪುಳಕಿತಳಾಗಿ ಮುಂದಕ್ಕೆ ಬಂದು ನಿಂತ್ಕೊಂತಾಳೆ. ಕೃಷ್ಣ ತಲೆಯಿಂದ ಪಾದ ತನಕ ದಿಟ್ಟಿಸಿ ಆಕೆಯನ್ನ ನೋಡ್ತಾನೆ. ಆಕೆಯೇ ಪೂತನಿ. ಎದೆಯ ಹಾಲು ಉಣಿಸ್ಬೇಕಾದ್ರೆ, ಮಗುವಾಗಿರ್ಬೇಕಾದ್ರೆ ಪೂತನಿಯನ್ನ ನೋಡಿದ್ದ. ಈಗ ಮತ್ತೆ ಕೃಷ್ಣ ಮೂರನೆಯ ತಾಯಿಯನ್ನ ನೋಡ್ತಾನೆ. ಕೊಂಚ ಸ್ಥೂಲಕಾಯ, ದಪ್ಪಕ್ಕಿದ್ದಾಳೆ, ಪ್ರಾಯ ಮುಗ್ದೋಗ್ತಾ ಮಧ್ಯ ವಯಸ್ಸಿನ ಕಾಲಕ್ಕೆ ಬಂದಿದ್ದಾಳೆ. ಸುಂದರವಾದ ಉಡುಗೆಯನ್ನು ಉಟ್ಕೊಂಡಿದ್ದಾಳೆ. ತಲೆ ತುಂಬಾ ಮಲ್ಗೆ ಹೂವನ್ನು ಮುಡ್ಕೊಂಡಿದ್ದಾಳೆ. ನಡಿಬೇಕಾದ್ರೆ ಬೆಳಗ್ತಾ ಅಂಗೋಪಾಂಗಗಳು ಕುಲುಕ್ತಾ ಇದೆ. ಕಿವಿ ಲೋಲೆ ಆ ಕಡೆ ಈ ಕಡೆ ಅಳ್ಳಾಡ್ತಾ ಇದೆ. ಅವಳ ತಲೆಗೆ ಹೂ ಮುಡ್ಕೊಂಡಿರೋದ್ರಿಂದ ದುಂಬಿಗಳೆಲ್ಲ ಆಕೆಯನ್ನ ಹಿಂಬಾಲಿಸ್ತಾ ಇದೆ. ಆ ದೃಶ್ಯ ಅದ್ಭುತವಾಗಿತ್ತು. ಕೃಷ್ಣ ಕಣ್ಣರಳಿಸಿ ಕುತೂಹಲದಿಂದ ಇನ್ನೊಂದ್ಸಲ ನೋಡ್ತಾನೆ, ನಿಜವಾಗ್ಲೂ ಇದು ಪೂತನೇನ? ಯಾಕಂದ್ರೆ ಬಹಳ ಎಳವೆಯಲ್ಲಿ, ಬಹಳ ಮಗು ಆಗಿರ್ಬೇಕಾದ್ರೆ ನೋಡಿದ್ದು. ಸರ್ವಜ್ಞನಾದ ಕೃಷ್ಣನಿಗೆ ಅರ್ಥ ಆಯ್ತು. ಕೃಷ್ಣನ ಮೈಯಲ್ಲಿ ಯಾವ ರೀತಿ ಒಂದು ಸುಗಂಧ ಬರ್ತಾ ಇರುತ್ತೋ ಆ ಸುಗಂಧ ಅವಳ ಮೈಯಿಂದ ಬರ್ತಾ ಇತ್ತು. ಅದರ ಮರ್ಮವನ್ನ ನೆನೆಸಿ ಸರ್ವಗಂಧನಾದ ಪ್ರಭು ನಗ್ತಾನೆ. ಹಾ ತಾಯಿ, ನಿನ್ನೂ ಅಮ್ಮ ಅಂತ ಕರ್ದೆ, ನೀನು ನನ್ನ ನೆನ್ಪು ಮಾಡ್ಕೊಂಡಮ್ಮ. ಇಬ್ರು ತಾಯಿ ಅಂದ್ರೆ ಈಗಷ್ಟೇ ಬಂದು ಹೋದ್ರು. ನೀನ್ ಯಾಕೆ ಒಳಗಡೆ ಬರಕ್ ಇಷ್ಟು ನಾಚಿಕೆ ಪಡ್ತಾ ಇದ್ಯಾ? ನಿನ್ನ ಹಾಲನ್ನ ಒಂದೇ ಬಾರಿಗೆ ಉಂಡು ಒಮ್ಮೆಲೆ ತೇಗಿದವನು ನಾನು. ಅಂತಹ ಮಗುವಿಗೆ ನೀನ್ ಮುಖ ತೋರ್ಸಲ್ವಾ? ಮಾತಾಡಿಸ್ತಾ ಇರೋಷ್ಟು ಕೆಟ್ಟವನ ನಾನು?
ಅದಕ್ಕೆ ಪೂತನಿ ಹೇಳ್ತಾಳೆ, ಪ್ರಭು ನಿಮ್ಮ ಔದಾರ್ಯ ಅದು. ನಿನ್ನನ್ನ ಮಗು ಅಂತ ಕರೆಯೋ ಹಕ್ಕು ನನ್ಗಿದ್ಯೋ ಇಲ್ವೋ ಗೊತ್ತಿಲ್ಲ. ಅಂದು ನಾನು ನಿನ್ನ ತಂದೆಯ ಮನೆಗೆ ಬಂದದ್ದು ಕಂಸನ ಅಪ್ಪಣೆಯಂತೆ. ಉದ್ದೇಶ ಕೆಟ್ಟದ್ದೇ ಇತ್ತು, ಆದ್ರೆ ನಾನು ಕೆಟ್ಟವಳಲ್ಲ. ನಾನು ಬಾಲ್ಯದಿಂದ ಚೆನ್ನಾಗೇ ಇದ್ದೆ, ನಾನು ಹುಟ್ಟದಾಗ ಚೆನ್ನಾಗೇ ಇದ್ದೆ. ಕಂಸ ನನ್ನನ್ನ ವಿಷಕನ್ಯೆಯಾಗಿ ಮಾರ್ಪಾಡ್ ಮಾಡ್ದ. ದಿನ ಊಟದ ಜೊತೆ ಅಷ್ಟಷ್ಟು ವಿಷವನ್ನ ಉಣ್ಣುತ್ತಾ ನನ್ನ ಶರೀರವೆಲ್ಲ ವಿಷಮಯವಾಗೋಯ್ತು. ನನ್ನ ಉಸಿರು, ನನ್ನ ಸ್ಪರ್ಶ, ನನ್ನ ದೃಷ್ಟಿ ಎಲ್ಲ ಕಡೆ ವಿಷ ತುಂಬ್ಕೊಂಡ್ಬಿಡ್ತು. ನಾನೊಂಥರ ಸ್ಪೃಶ್ಯಳು, ಜಾತಿಹೀನಳಪ್ಪ ನಾನು. ಯಾರ್ ನನ್ನನ್ನ ನೋಡ್ತಾರೆ, ಯಾರ್ ನನ್ನನ್ನ ಮುಡ್ತಾರೆ, ಯಾರ್ ನನ್ನನ್ನ ಮಾತಾಡಿಸ್ತಾರೆ? ನನಗ್ ಬುದ್ಧಿ ಬರೋ ಅಷ್ಟರಲ್ಲಿ ನನ್ನ ಇಡೀ ದೇಹವೇ ನಾಶವಾಗಿ ಹೋಗಿತ್ತು. ನನ್ನ ಆತ್ಮನಾಶ, ನನ್ನ ಸ್ವರೂಪ ನಾಶ ಆಗಿತ್ತು. ನಾನು ಬದುಕೋ ದಾರಿ ಹೇಗೆ ಮುಂದೆ? ಕಂಸ ಹೇಳಿದವ್ರನ್ನೆಲ್ಲ ಕೊಲ್ತಾ ಬಂದೆ ನಾನು. ಹೊಟ್ಟೆಪಾಡು, ಅದು ಬಿಟ್ರೆ ಬೇರೆ ಏನು ಇರ್ಲಿಲ್ಲ ನನಗೆ. ಕಂಸ ಹೇಳೋ ತರ ಮಾಡ್ಬೇಕಿತ್ತು ನಾನು. ನನಗೂ ಬಹಳ ಆಸೆ ಇತ್ತು, ಎಲ್ಲ ಮಹಿಳೆಯರಂತೆ ಮದುವೆ ಆಗಿ ಮಕ್ಕಳಾಗಿ ಬಹಳ ಸಂತೋಷವಾಗಿರ್ಬೇಕು ಅಂತ. ಆದ್ರೆ ಆ ಭಾಗ್ಯ ಪಡ್ಕೊಂಡ್ ಬಂದೋಳಲ್ಲ ನಾನು. ಮಕ್ಕಳನ್ನ ಹಿಡಿದು ನನ್ನ ಮಗುವನ್ನ ಪ್ರೀತಿ ಮಾಡೋ ಯೋಗ ನನಗಿಲ್ಲ. ಕಂಸ ಅವನ ಸ್ವಾರ್ಥಕ್ಕೆ ನನ್ನನ್ನ ಬಲಿಪಶು ಮಾಡ್ಬಿಟ್ಟಿದ್ದ. ಬೇಶ್ಯೆಗಿಂತ ಕಡೆಯಾದ ಜೀವನ ನಂದಲ್ವ ಕೃಷ್ಣ? ಬಹಳ ದುಃಖದಿಂದ ಮಾತನ್ನ ಹೇಳಿ ಕೃಷ್ಣ ಹೇಳ್ತಾನೆ, ಅಮ್ಮ ನಾನಿನ ಅಮ್ಮ ಅಂತ ಕರ್ದೆ, ಪ್ರಭು ಅನ್ಬೇಡ. ತಾಯಿ ಮಗುವನ್ ಹೇಗ್ ಮಾತಾಡ್ಸ್ತಾಳೋ ಹಾಗ್ ಮಾತಾಡ್ಸ್ಬಾರ್ದ? ಹೌದು, ಆಯುಷ್ಯದಲ್ಲಿ ನಿನ್ನಂತಹ ನಿರ್ಭಾಗ್ಯಳನ್ನ ನಾನು ಬೇರೆಲ್ಲೂ ನೋಡ್ಲಿಲ್ಲ. ನಿನ್ನ ಕಥೆನ ಕೇಳಬೇಕು ಅಥವಾ ನಿನ್ನನ್ನ ಸಮಾಧಾನ ಮಾಡ್ಬೇಕು ಅನ್ನೋ ತಿಳಿ ಅಥವಾ ಸಮಯ ನನಗಿರ್ಲಿಲ್ಲ. ನೀನ್ ಎಲ್ಲಿ ಹುಟ್ಟದೋ, ಎಲ್ಲಿ ಬೆಳ್ದೋ, ನಿನ್ ತಂದೆ ತಾಯಿ ಯಾರು, ಏನ್ ನಿನ್ ಕತೆ? ಕೂತಿ ನಿನ್ನ ಕೇಳ್ತಾ ಇದ್ದಾನೆ ಕೃಷ್ಣ. ತಾಂ ಕೇಶಬಂಧ ವೃತಿಶಕ್ತಂ ಮಲ್ಲಿಕಾಂ ರುಹನಿಂತ ಬಸ್ತಾ ಕೃಚ್ಛ ಮಧ್ಯಮಾಂ ಸುವಾಸಂ ಕಂಪಿತ ಕರ್ಣ ಭೂಷಣತ್ ವಿಶೋಲಸತ್ ಕುಂತಲ ಮಂಡಿತಾನ. ನಮ್ ಭಾಗವತದಲ್ಲಿ ಆಯ್ತಾನೆ 10ನೇ ಅಧ್ಯಾಯ ನಾರಾಯಣಿಯಮ್ಮಲ್ಲಿ ಒಂದ್ ಬರುತ್ತೆ. ಅವಸರೇ ಬಲು ತತ್ತ ಕಾಚನ ವ್ರಜಪದೇ ಮಧುರ ಕೃತಿರಂಗನ ತರಳ ಶಟ್ಟದ ಲಾಲಿತ ಕುಂತಲ ಕಪಟ ಪೋತಕ ತೇ ನಿಕಟಂ ಕಥಾ ಅಂತ ನಾರಾಯಣಿಯಮ್ಮಲ್ಲಿ ಬರುತ್ತೆ ಸಾಲು. ಪೂತನಿ ಹೇಳ್ತಾಳೆ, ಮಗು ಅವ್ರು ಯಾರಂತ ನನಗೂ ಗೊತ್ತಿಲ್ಲಪ್ಪ. ನನಗೆ ಬುದ್ಧಿ ಬಂದಾಗಿಂದ ಗೊತ್ತಿರೋದಿಷ್ಟೇ. ಒಂದು ರಹಸ್ಯ ಕೊಠಡಿಯಲ್ಲಿ ಕಂಸನ ಅರಮನೆಯಲ್ಲಿ ನನ್ನ ಇಡ್ತಾ ಇದ್ರು. ಕಾಲಕ್ಕೆ ಊಟವನ್ನ ಬಡಿಸ್ತಾ ಇದ್ರು. ಜೊತೆಗೆ ಊಟದ ಮೇಲೆ ಒಂದು ಪುಡಿಯನ್ನ ಬೆರೆಸ್ತಾ ಇದ್ರು. ಅದು ಬಹು ಆಕರ್ಷಕ, ರುಚಿಯುಕ್ತವಾಗಿ ವಾಸನೆಯಿಂದ ಹೊಂದಿರ್ತಾ ಇತ್ತು. ಅದನ್ನ ನಾನು ಇಷ್ಟಪಟ್ಟು ತಿಂತಾ ಇದ್ದೆ. ಒಂದು ಹೊತ್ತು ಕಮ್ಮಿ ಆದ್ರೂ ಶರೀರದಲ್ಲಿ ಯಾತನೆ ಆಗ್ತಾ ಇತ್ತು, ಕಿರಿಸ್ತಾ ಇದ್ದೆ. ಆದ್ರೆ ದಿನ ಕಳಿತಾ ಅರ್ಥ ಆಯ್ತು ಅದು ವಿಷದ ಊಟ ಅಂತ. ಊಟ ಬಡಿಸೋರು, ನೀರ್ ಕೊಡೋರು, ಅಲಂಕಾರ ಸಾಮಗ್ರಿಗಳನ್ನ ನೀಡೋರು ಯಾರು ನನ್ನ ಹತ್ರಕ್ ಬರ್ತಾ ಇರ್ಲಿಲ್ಲ. ದೂರದಿಂದಲೇ ಎಸೆದು ಹೋಗ್ತಾ ಇದ್ರು, ಮೂಗನ್ನ ಮುಚ್ಕೊಂತಾ ಇದ್ರು. ನನ್ಗಿದ್ ಯಾವ್ದಕ್ಕೂ ಕಾರಣ ತಿಳಿದಿರ್ಲಿಲ್ಲ. ಕಂಸ ನನ್ನನ್ನ ಮೊದಲ ಪ್ರಯೋಗಕ್ಕಾಗಿ ಕಳಿಸ್ತಾಗ್ಲೇ ನನಗೆ ಅರ್ಥ ಆಗಿದ್ದು ನನ್ನ ಸ್ಪರ್ಶ ಮಾತ್ರದಿಂದಲೇ ಸತ್ ಹೋಗ್ತಾರೆ ಅಂತ. ನನ್ ಗೊತ್ತಿಲ್ದೇನೆ ನನ್ನ ಜೀವನ ಮುಗ್ದು ಹೋಗಿತ್ತು. ಅದಕ್ಕೆ ನಾನು ಹೇಳಿದ್ದು ವೇಶ್ಯೆಗಿಂತ ಕಡೆ ಅಲ್ವ ನಾನು ಅಂತ. ಎಂತ ಹೀನ ರಾಜಕಾರಣ ಅದು. ನನ್ನನ್ನ ನಿರ್ಭೀತಿಯಿಂದ ಮುಟ್ಟಿ ತಾಯಿಗೆ ತೋರಬೇಕಾದ ಪ್ರೀತಿಯನ್ನ ಒಂದೇ ಒಂದು ಗಳಿಗೆನಾದ್ರೂ ತೋರಿಸಿದ್ದು ಅಂದ್ರೆ ಅದು ನೀನು ಮಾತ್ರ. ನೀನು ಅಮ್ಮ ಅಂತ ಕರೆದಾಗ ನಾನು ಹೇಗೆ ಬರ್ಲೇ ಇರ್ಲಿಕ್ಕೆ ಸಾಧ್ಯ ಮಗು?
ಕೃಷ್ಣ ಕೇಳ್ತಾನೆ, ಹೌದಲ್ವಾ, ನನ್ನನ್ನು ಕೊಲ್ಬೇಕು ಅಂತ ಬಂದಿದ್ದೆ ಅಲ್ವಾ? ಅದೆಲ್ಲ ಸರಿ, ನಿನ್ ಹೃದಯ ಯಾವಾಗ ಮಾರ್ಪಾಡಾಯ್ತು? ಆ ರಾಕ್ಷಸ ತತ್ವ ಯಾವಾಗ ನಾಶ ಆಯ್ತು ನಿನ್ನಲ್ಲಿ? ಪ್ರಭು, ನನ್ಗೆ ಕೊಲ್ಲೋದ್ರ ಹೊರತು ಬೇರೇನ್ ಶಕ್ತಿ ಇತ್ತು? ಕಂಸನ ಊಳಿಗರು, ಕಂಸನ ಆಳುಗಳು ಅಂದ್ಮೇಲೆ ಹೊರಲೋಕವನ್ನೇ ನೋಡಿರಲ್ಲ ಯಾರು. ಜನ ನನ್ನನ್ನ ರಕ್ಕಸಿ ಅಂತ ಕರಿತಾ ಇದ್ದಿದ್ದು. ಆಗ ನನ್ನ ಹೆಸರು ರಕ್ಕಸಿ ಅಂತ ಅನಿಸ್ತಿತ್ತು ನನಗೆ. ನಾನು ಏನಾಗಿದ್ರೇನು? ನನ್ನ ಸ್ಥಿತಿಯನ್ನ ಯಾರು ನೋಡಿ ಮರುತ್ತಾರೆ? ನಾನ್ ಯಾರೋ, ನನ್ ಗೊತ್ತಿಲ್ಲದೆ ಏನಾಗ್ಬೇಕು, ನನ್ ಸ್ವತಂತ್ರ ಬರುತ್ತೇನೋ ಕಲ್ಪನೆ ಕೂಡ ಇರ್ಲಿಲ್ಲ. ಈ ಕಡೆ ಸಾವು ಬರ್ದೆ, ಬದುಕಕ್ಕೂ ಆಗದೆ ಬದುಕ್ತಾ ಇದ್ದಂತ ನತದೃಷ್ಟ ಹೆಣ್ಣು ನಾನು. ನನ್ ಜನ್ಮ ವಿಮೋಚನೆಯ ದಾರಿ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ ಸುತ್ತ ಒಂದು ಗೋಡೆ ಆವರಿಸ್ಬಿಟ್ಟಿತ್ತು. ಅದೇ ಯಾವಾಗ ನಿನ್ ಹೃದಯ ಮಾರ್ಪಾಡಾಯ್ತು? ಹಾಗಾದ್ರೆ ಮಾರ್ಪಾಡು ಅಂದ್ರೆ ಏನು ಅಂತ ಅರ್ಥ ತಿಳಿದೇ ಇರೋಳ್ ನಾನು. ಅಂತದ್ರಲ್ಲಿ ಗೋಕುಲ, ಮಧುರೆ, ಸುತ್ತಮುತ್ತ ಕಂಸ, ಅಲ್ಲಲ್ಲಿ ಶಿಶುಗಳನ್ನ ಕೊಲ್ಲು ಅಂತ ಕಳಿಸ್ದಾಗ, ಒಂದು ದಿನ ಕಳಿಸ್ತಾನೆ ಗೋಕುಲಕ್ಕೆ. ಅಲ್ಲೇನೋ ಒಂದು ಪವಾಡ ಆಗತ್ತೆ. ಅದ್ ಹೇಗೆ? ಕೃಷ್ಣ ಕೇಳ್ತಾನೆ, ಹೇಗ್ ಪವಾಡ? ಏನಾಯ್ತು ಪವಾಡ? ನಂದೇನಿತ್ತು ಗೊತ್ತಾ? ಗೋಕುಲಕ್ಕೆ ಸುತ್ತಮುತ್ತ ಹಳ್ಳಿಗೆ ಹೋಗ್ಬೇಕಿತ್ತು. ಮುಂಜಾನೆ ಹೋಗಿ ಸಂಜೆ ಬರ್ಬೇಕು ಅಂತ ನಾನು ಬೇರೆ ಬೇರೆ ವೇಷಗಳಲ್ಲಿ ಎಲ್ಲರ ಮನೆಗೆ ಹೋಗ್ತಾ ಇದ್ದೆ. ವಿಷಕನ್ಯೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆ ಶಿಶುವನ್ನ ಎತ್ಕೊಂಡಿದ ತಕ್ಷಣ ಕಲ್ಲು ಬಾರದ ಹಸುಕೂಸುಗಳನ್ನ, ಅಂದ್ರೆ ಎಲ್ಲ ಮಕ್ಳನ್ನ ಕೊಲ್ಲೋ ಹಾಗಿರ್ಲಿಲ್ಲ, 6 ತಿಂಗಳೊಳಗಿರ್ತಕ್ಕಂತ ಎಲ್ಲ ಶಿಶುಗಳನ್ನ ಹಾಲು ಕುಡಿಸೋ ನೆಪದಲ್ಲಿ ಕೊಂದು ಬರ್ಬೇಕು ಅಂತ ಅಪ್ಪಣೆಯಾಗಿತ್ತು. ನನ್ಗೊಂದು ಅನುಮಾನ ಪೂತನಿ, ಎದೆ ಹಾಲು ಅಂತ ಕರೀತಾ ಇದೆಯಲ್ಲ, ಹಾಗಾದ್ರೆ ನಿನಗೆ ಮಗುವಿತ್ತ? ಪೂತನಿ ಹೇಳ್ತಾಳೆ, ಅದನ್ನೆಲ್ಲ ಹೇಳ್ಬೇಕ ಪ್ರಭು ಈಗ? ತಿಳಿಯದ ಯಾವನೋ ಅಜ್ಞಾನಿ ದುರ್ದೈವಿ ಪುರುಷ ನನ್ನನ್ನ ಕೂಡಿ ಸತ್ತ. ಹುಟ್ಟಿದ ಶಿಶು ಕೂಡ ಸತ್ತೋಯ್ತು. ಗರ್ಭದಲ್ಲಿ ಇರಕ್ ಸಾಧ್ಯ, ನನ್ನ ದೇಹವೇ ವಿಷ. 9 ತಿಂಗಳಿದ್ರೂ ಕೂಡ ಹುಟ್ಟಿದ ತಕ್ಷಣ ಸತ್ತೋಯ್ತು. ಆದ್ರೆ ಎದೆ ಹಾಲು ಸಮೃದ್ಧವಾಗಿತ್ತು. ಯಾರಿಗೆ ನಾನು ಸಗೃಹಿಣಿ? ನಾನಿನ್ಯಾವ ಮಕ್ಳು ಕುಡಿಸ್ಬೇಕಿತ್ತು? ಕೃಷ್ಣ ಹೇಳ್ತಾನ, ಅಂತೂ ನೀನು ತಾಯಾಗಿ ತಾಯ್ತನದ ಅನುಭವ ಪಡೆದೇ ನನ್ನನ್ನು ಸಮುಪಿಸ್ತೆ ಅಂತ ಹೇಳು. ಸರ್ವಾಂತರಯಾಮಿಯಾದ ನಿನಗೆ ಗೊತ್ತಿಲ್ದಿರದೇನಿದೆಯೋ ಪ್ರಭು? ನಾಚಿಕೆಯ ವಿವರಣೆ, ಒಂದು ಹೆಣ್ಣು ನಾಚಿಕೆ ಪಡುವಂತ ವಿಚಾರವನ್ನೇ ಕೇಳ್ತಾ ಇದೀಯ ನೀನು, ನನ್ನ ಬಾಯಿಂದ ಹೇಳಿಸ್ಕೊಂತಾ ಇದ್ಯ. ಕಂಸನಿಗೆ ಶತ್ರುಗಳೇನ್ ಕಡಿಮೆ ಇದ್ರಾ? ಯಾರನ್ನು ಕೊಲ್ಲಬೇಕಿತ್ತು ಅವಾಗೆಲ್ಲ ನನ್ನ ಉಪಯೋಗ ಮಾಡ್ಕೊಂತ ಇದ್ದ. ಇನ್ನು ನಾನು ತಾಯ್ತನದ ಅನುಭವ ಎಲ್ಲ ಪಡೀಲಿ? ರಾಕ್ಷಸರ ಅನುಭವನೇ ಪಡೆದೆ ನಾನು. ನನ್ನ ಗ್ರಾಮ ಸಂಚಾರ ಗೋಕುಲದಿಂದಲೇ ಆರಂಭ ಆಯ್ತು. ಮೊದಲೆರಡು ದಿನ ಯಾವ ಶಿಶುವನ್ನು ಕೊಲ್ಲಿಕ್ಕೆ ಮನ್ಸಾಗ್ಲಿಲ್ಲ ನನಗೆ. ನಾನ್ ರಾಕ್ಷಸಿ ಆಗಿರ್ಬೋದಪ್ಪ, ಆದ್ರೆ ನನ್ನಲ್ಲೂ ಕೂಡ ಮಾತ್ರ ಹೃದಯ ಅನ್ನೋದೊಂದಿದೆ. ಹೇಗ್ ಸಾಯಿಸ್ಲಿ ಮಕ್ಕಳನ್ನ ನಾನು? 2 ದಿನ ಸುಮ್ಮನೆ ಇದ್ದೆ. ಎಲ್ಲ ಗ್ರಾಮವನ್ನ ಸುತ್ತಿ ಅಲ್ಲಲ್ಲಿ ನಿಂತು ಗುಟ್ಟು ರಟ್ಟಾಗದಂತೆ ಗ್ರಾಮ ಪರಿಚಯ ಮಾಡ್ಕೊಂಡು ಜನರನ್ನ ಪರಿಚಯ ಮಾಡ್ಕೊಂಡು ಬಂದೆ. ಒಂದು ದಿನ ಗೋಕುಲದ ಒಂದು ವಿಷ್ಣು ಗುಡಿಯಲ್ಲಿ ಒಬ್ಬ ಭಕ್ತ ಭಾವುಕರು ರಾಮಾಯಣದ ಕತೆ ಹೇಳ್ತಾ ಇರ್ತಾರೆ, ಪ್ರವಚನ ನೀಡ್ತಾ ಇರ್ತಾರೆ ರಾಮಾಯಣದ್ದು. ರಾಮಾಯಣ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವ್ರ ಮಾತ್ ಕೇಳಿ ನನಗೆ ಕಿವಿಗೆ ರುಚಿ ನೀಡ್ತು, ಮನಸ್ಸಿಗೆ ಮುದ ನೀಡ್ತು, ಶಾಂತಿ ನೀಡ್ತು. ಅಲ್ಲೇ ನಿಂತು ಬಿಟ್ಟೆ ನಾನು. ಅದೇ ಅನ್ಸುತ್ತೆ ನನ್ನ ಮನಸ್ಸಿಗೆ ತಿರುವು ಕೊಟ್ಟಿದ್ದು. ಕೃಷ್ಣ ಗೋಕುಲದಲ್ಲಿ ಎಷ್ಟೊಂದು ಗುಡಿ, ಎಲ್ಲೆಲ್ಲೂ ಭಜನೆ, ಕೀರ್ತನೆ, ಪ್ರವಚನ, ಪಾರಾಯಣ. ಮಧುರೆಯ ಬ್ರಾಹ್ಮಣರೆಲ್ಲ ಅಲ್ಲೇ ಬಂದು ಕಾಲ ಕಳೀತಾ ಇರ್ತಾರೆ. ಪ್ರವಚನಕಾರರು ಯಾವ ಸನ್ನಿವೇಶ ಹೇಳ್ತಾ ಇದ್ರು ಗೊತ್ತಾ? ಸೀತಾದೇವಿ ಹನುಮಂತನನ್ನ ತಡೆದು ರಾಕ್ಷಸರನ್ನ ಹಿಂಸಿಸಬಾರದು ಅಂತ ತಡಿತಾಳೆ. ಆ ಸನ್ನಿವೇಶವನ್ನ ಹೇಳ್ತಾ ಇರ್ತಾರೆ. ಆಗ ಮನಸ್ಸು ಪುಳಕಿತ ಆಗತ್ತೆ. ನಾನು ರಕ್ಕಸಿನೇ, ನಾನು ಜನರನ್ನ ಪೀಡಿಸ್ತಾ ಇದ್ದೀನಿ, ನಾನು ಶಿಕ್ಷೆಗೆ ಅರ್ಹಳು. ಆದ್ರೂ ಸೀತಾದೇವಿ ಕರುಣೆಯನ್ನ ತೋರಿಸಿ
ಹನುಮಂತನಿಗೆ ಆದೇಶವನ್ನ ನೀಡ್ತಾಳಲ್ಲ, ಆ ರಕ್ಕಸಿಗೆ ಏನು ಮಾಡ್ಬೇಡ ಅಂತ, ಆ ರಾಕ್ಷಸರಿಗೆ, ಅಲ್ಲಿರ್ತಕ್ಕಂಥ ಸ್ತ್ರೀ ರಕ್ಕಸಿಯರಿಗೆ ಏನು ಮಾಡ್ಬೇಡ ಅಂತ ಹೇಳ್ತಾಳಲ್ಲ. ಆ ವಿಚಾರ ನನ್ನ ಮನಸ್ಸಿನಲ್ಲಿ ಬಂತು. ಆಗ ನನಗೆ ಬದಲಾವಣೆ ಅನ್ನೋದು ಅಲ್ಲಿಂದ ಶುರುವಾಯಿತು. ಅದನ್ನ ಕೇಳಿ, ಆ ಶ್ಲೋಕವನ್ನ ಹೇಳಿ ಕಂಠಪಾಠ ಮಾಡ್ಕೊಂಡು, ಯಾರು ಇಲ್ದೇ ಇರ್ಬೇಕಾದ್ರೆ ಆ ಶ್ಲೋಕವನ್ನ ಹೇಳಿ ಪಠಣೆ ಮಾಡ್ತಾ ಇದ್ದೆ ನಾನು. ಪೂತನಿ ಹೇಳ್ತಾ ಇರೋ ಮಾತು. ಕೃಷ್ಣ ಹೇಳ್ತಾನೆ, ಹಾಗಾದ್ರೆ ನಿಂಗೆ ಶ್ಲೋಕ ನೆನ್ಪಿದ್ಯಾ? ಹೇಳ್ತೆ ಆ ಶ್ಲೋಕ ಯಾವುದು ಅಂತ? ಪ್ರಭು, ಕಂಸ ದೊರೆ ನನ್ನನ್ನ ಸಹಜ ಸ್ವಭಾವದ ಸ್ತ್ರೀ ಅಂತ ನನ್ ವಿದ್ಯಾಭ್ಯಾಸ ಕೊಡಿಸ್ತಾ ಅಂತ ಅನ್ಕೊಂಡಿದ್ಯಾ? ನನ್ಗೆ ಓದಕ್ಕೆ ಬರೆಯಕ್ಕೆ ಬರುತ್ತೆ ಅಂತ ಅನ್ಕೊಂಡಿದ್ಯಾ? ಯಾರು ನನ್ನ ಮುಂದೆ ಕೂತ್ಕೊಂಡು ವಿದ್ಯೆ ಕಲಿಸ್ತವ್ರು? ನನ್ಗೆ ಏನ್ ಗೊತ್ತು ಅಂತ ನಂಗೆ ಈ ಪ್ರಶ್ನೆ ಕೇಳ್ತಾ ಇದ್ಯಾ? ನನ್ ಯಾವ ವಿದ್ಯೆ ಬಗ್ಗೆನೂ ನಾನು ಕಾನ್ಸಂಟ್ರೇಟ್ ಮಾಡ್ತಾ ನನ್ಗೆ ಅದ್ ಬೇಕಾಗಿರ್ಲಿಲ್ಲ. ಏನ್ ಕಲ್ತ್ ಏನಾಗ್ಬೇಕಿತ್ತು? ಕಾಳಿದೇವಿ ಗುಡಿಗೆ ಕುರಿಗಳು ಬಂದು ಉಪನಿಷತ್ ಕೇಳ್ಬಿಟ್ಟು ನಿದ್ದೆ ಮಾಡಿದ್ರೆ ಬಲಿ ಕೊಡದೆ ಬಿಡ್ತಾರ ಜನ ಕುರಿಗಳನ್ನ? ಅದನ್ನ ನೆನ್ಸ್ಕೊಂಡು ಎಷ್ಟೋ ಸಲ ನಾನೇ ನಕ್ಕಿದ್ದೀನಿ. ಅಂತೂ ಅಷ್ಟೋ ಇಷ್ಟೋ ಅಕ್ಷರ ಜ್ಞಾನ ಹತ್ತಿತ್ತು, ಆದ್ರೆ ಶ್ಲೋಕ ನೆನ್ಪಿಲ್ಲ. ಏನಂದ್ರೆ, ನಿನ್ನ ಮನಸ್ಸನ್ನ ಬದಲಾವಣೆ ಮಾಡಿದ ಶ್ಲೋಕವನ್ನ ಮರ್ತೆ ಅಂತ ಹೇಳಿದ್ರೆ ನಾನ್ ನಂಬಲ್ಲ. ಹೇಳು, ಆ ಶ್ಲೋಕ ಅಲ್ಲಿ ಹಾಗೆ ಬಂದು ನನ್ನ ತಿದ್ದಿತು ಅನ್ನೋದು ನಿಜ, ಆದ್ರೆ ನೆನಪಿಡುವಷ್ಟು ಬುದ್ಧಿ ನನ್ಗಿಲ್ಲ ಕೃಷ್ಣ. ಅವ್ರು ಹೇಳಿದ್ರು ನಾನು ಕೇಳಿಸ್ಕೊಂಡೆ, ಅವ್ರು ಹೇಳಿದ್ದನ್ನ ಹಾಗೆ ಮನಸ್ಸಲ್ಲಿ ನೆನ್ಪು ಮಾಡ್ಕೊಂತೀನಿ ಅಷ್ಟೇ, ನನ್ಗೆ ಹೇಳಕ್ ಬರಲ್ಲ. ಕೃಷ್ಣ ಹೇಳ್ತಾನೆ, ಸರಿ ನಾನ್ ಹೇಳ್ತೀನಿ, ನೆನ್ಪಿಟ್ಕೊಂತ್ಯಾ? ಕೇಳಿಸ್ಕೋ. ರಾಜ ಸಂಶಯ ವಶ್ಯಾನಾಂ ಕುರ್ವತೀನಾಂ ಪರಾಜ್ಞಯ ವಿಧೇಯಾನಾಂ ಚ ದಾಸೀನಾಂ ಕಃ ಕುಪ್ಯೇತ್ವಾ ನರೋತ್ತಮ. ಕೇಳಿಸ್ಕೊಂಡ? ಆಹಾ, ಅದೆಷ್ಟು ಸೌಭಾಗ್ಯಳು ನಾನು. ನನ್ ಕ್ಷಮೆ ಇರ್ಲಿ. ಇಷ್ಟ ದಿನ ಅನ್ಕೊಂಡಿದ್ದೆ ನನ್ ಭೂಮಿ ಮೇಲೆ ಜನ್ಮ ತಾಳಿದಕ್ಕೆ ಕಾರಣನೇ ಇಲ್ಲ, ನಾನೊಬ್ಬ ನತದೃಷ್ಟಳು ಅಂತ. ಇವತ್ತು ನಿನ್ನ ಬಾಯಿಂದನೇ ನನಗೆ ಉಪದೇಶ ಆಯ್ತು ಈ ಶ್ಲೋಕ ಅಂದ್ರೆ, ಇದಕ್ಕೆ ಹುಟ್ಟಿದ್ನೇನೋ ನಾನು. ನನ್ನ ಭಾಗದಲ್ಲಿ ಈ ಪುಣ್ಯ ಇತ್ತೇನೋ, ಇನ್ಮೇಲೆ ನೆನ್ಪಿಟ್ಕೊಂತೀನಿ. ಮತ್ತೆ ಮಾತಾಡ್ತಾಳೆ, ನೋಡು ಪ್ರಭು, ನಾನು ರಾಜಾಶ್ರಯದ ದಾಸಿ, ಕೂಲಿ ಆಳ್ ನಾನು. ದೊರೆಯ ಆಜ್ಞೆನ ಪಾಲಿಸ್ಬೇಕಿತ್ತು, ರಾಜನ ಆಜ್ಞೆ ಪಾಲಿಸ್ಬೇಕಿತ್ತು. ಹೊಟ್ಟೆಪಾಡ್ ನಂದು ಕೂಡ. ರಾಕ್ಷಸಿಗೂ ಕೂಡ ಹೊಟ್ಟೆ ಹಸು ಅನ್ನೋದನ್ನ ಭಗವಂತ ಕೊಟ್ಟಿರ್ತಾನೆ. ನಾನು ಯಾರನ್ನೂ ದ್ವೇಷಿಸ್ತಿರ್ಲಿಲ್ಲ, ನಾನು ಯಾರನ್ನೂ ಕೊಲ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಯಾವ ಸ್ವಾರ್ಥ ಇರ್ಲಿಲ್ಲ, ಪಾಪ ಪುಣ್ಯ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ನಾನು ಏನ್ ಮಾಡಿದ್ರು ಕೂಡ ಅದಕ್ಕೆ ನಾನೇ ಹೊಣೆ ಅಂತ ಅನ್ಕೊಂತಿದ್ದೆ. ಅದಕ್ಕೆ ದೇವರನ್ನು ಪ್ರಾರ್ಥಿಸ್ತೆ, ನನಗಾವ ದುಷ್ಟ ಸ್ವಾರ್ಥ ಹೊಣೆಗಾರಿಕೆ ಕರ್ಮವನ್ನ ಹಚ್ಚಬೇಡ. ಕೃಷ್ಣ ಇವಳು ತಿಳುವಳಿಕೆಗೆ ಬೆರಗಾಗ್ಬಿಡ್ತಾನೆ. ಅರ್ಜುನನಿಗೆ 18 ಅಧ್ಯಾಯವನ್ನ ಬೋಧಿಸ್ಬೇಕಾಯ್ತಲ್ಲ ಈ ಒಂದು ಮರ್ಮವನ್ನ ನಾನು ಅರ್ಥ ಮಾಡಿಸ್ಲಿಕ್ಕೆ. ಪೂತನಿ ಇಷ್ಟು ಬೇಗ ಅರ್ಥ ಮಾಡ್ಕೊಂಡು ಹೇಳ್ಬಿಟ್ಲಲ್ಲ, ಇನ್ನೆಷ್ಟು ವಿದ್ಯಾವಂತೆ ಜ್ಞಾನವಂತೆ ಅವಳು ಆತ್ಮದಲ್ಲಿ. ಹೇಗೆ ಇಷ್ಟು ಸುಲಭವಾಗಿ ಅರ್ಥ ಆಯ್ತು ಅಂತ ಚಿಂತೆ ಮಾಡ್ತಾನೆ. ಕಂಸನ ಕ್ರೂರ ಆಜ್ಞೆಗಳನ್ನ, ಕಠೋರತೆಯನ್ನ ಕೇಳ್ಕೊಂಡು ಫಾಲೋ ಮಾಡ್ಕೊಂಡು ಇದ್ದಂತ ರಾಕ್ಷಸಿ ಇವಳು. ಎಲ್ಲೋ ಹೋಗಿ ಆ ವೃತ್ತಿ ಹಿಡಿಸ್ತೆ, ಜುಗುಪ್ಸೆ ಭಾವದಿಂದ ಇದ್ದೆ ಅಂತ ಹೇಳ್ತಾ ಇರೋಳು ಇವಳು. ಜ್ಞಾನೋದಯ ಆಯ್ತು ಅಂತ ಹೇಳ್ತಾ ಇದ್ದವಳು ಇವಳು. ಅದ್ ಹೇಗ್ ಸಾಧ್ಯ ಆಯ್ತಿದೆಲ್ಲ? ಮತ್ತೆ ಕೃಷ್ಣ ಮಾತಾಡಿಸ್ತಾನೆ, ಆಯ್ತಮ್ಮ, ನಿನಗೆ ಅವತ್ತೇನಾದ್ರೂ ಬಾಳ್ಲಿಕ್ಕೆ ಬೇರೆ ದಾರಿ ಸಿಕ್ಕಿದ್ರೆ, ನಿನ್ ವಿಷಯವನ್ನ ಯಾರಾದ್ರೂ ಮಾಂತ್ರಿಕ ನಿನ್ನ ಹೊಟ್ಟೆ ದೇಹ ಉಸಿರಿಂದ ತೆಗಿಯೋ ತರ ಇದ್ದಿದ್ರೆ ಕಂಸನ್ ಬಿಟ್ ಬರ್ತಾ ಇದ್ದ ನೀನು? ಪೂತನಿ ಹೇಳ್ತಾನೆ, ಆಹಾ, ನನ್ನ ಮನಸ್ಸಲ್ಲಿ ಇರೋದ್ನ ನೀನ್ ಹೇಳ್ದೆ ಸ್ವಾಮಿ. ಅರಮನೆಯಲ್ಲಿ ಎಲ್ರು ಹೇಳ್ತಿದ್ರು, ಕಂಸನನ್ನ ಕೊಲ್ಲುವ, ಜನರನ್ನ ರಕ್ಷಿಸುವ ರಕ್ಷಕ ಹುಟ್ಟಿ ಬಂದಿದ್ದಾನೆ. ದೇವಕಿಯ 8ನೇ ಶಿಶುವಂತೆ ರಹಸ್ಯವಾಗಿ ಗೋಕುಲದಲ್ಲೂ ಎಲ್ಲೋ ಬೆಳೀತಾ ಇದ್ದಾನಂತೆ.
ಅಂತ ಮಾತಾಡ್ತಾ ಇದ್ರು. ಅವಾಗ ನನ್ಗನ್ನಿಸ್ತು, ಕಂಸ ನನ್ಗೆ ಆಜ್ಞೆ ಮಾಡಿದ್ನಲ್ಲ ಹೋಗಿ ಮಕ್ಕಳನ್ನ ಕೊಲ್ಲು ಅಂತ, ಒಂದಲ್ಲ ಒಂದು ದಿನ ದೇವಕಿಯ 8ನೇ ಗರ್ಭದ ಮಗುವನ್ನ ನಾನು ನೋಡ್ತೀನಿ. ನನ್ನ ಮೋಕ್ಷ ಅನ್ನೋದಿದ್ರೆ ಆ ಮಗುವಿಂದ ಆಗತ್ತೆ ಅಂತ ನಾನು ಅವತ್ತೇ ಅನ್ಕೊಂಡು ಡಿಸೈಡ್ ಮಾಡ್ಬಿಟ್ಟಿದ್ದೆ, ನಿರ್ಧಾರ ಮಾಡಿದ್ದೆ ನಾನು. ಆ ಮಾಂತ್ರಿಕ ಬೇರೆ ಯಾರು ಅಲ್ಲ, ನೀನೇ ಕೃಷ್ಣ. ಗೋಕುಲದಲ್ಲಿ ನಾನು ಕೇಳಿದ ಆ ಕೀರ್ತನೆ, ನೋಡಿದ ನಿನ್ನ ರೂಪ, ಅವತ್ತೇ ನನ್ನ ಮನಸ್ಸಲ್ಲಿ ನೀನು ನನ್ನ ಮಗು ಅನ್ನೋ ಆಸೆ ಉದ್ಭವ ಆಗಿತ್ತು. ಅದ್ರೊಳಗೆ ನೋವು, ಎಷ್ಟೋ ಜನ ನಿರಪರಾಧಿ ಮಕ್ಕಳು ಸಾಯ್ತಾ ಇದ್ದಾರಲ್ಲ ನನ್ನಿಂದ ಅಂತ. ಆದ್ರೆ ಅದನ್ನ ಬದಲಾವಣೆ ಮಾಡಕ್ಕಾಗ್ದೆ ಬಹಳ ಬಾರಿ ಕೊರಗಿದೀನಿ ನಾನು. ಕೃಷ್ಣನಿಗೆ ಮತ್ತೆ ಅಚ್ಚರಿ ಆಗತ್ತೆ, ಬೆರಗಾಗ್ತಾನೆ. ಅದ್ ಹೇಗ್ ಸಾಧ್ಯ ಇಂತಹ ಒಂದು ತಿಳುವಳಿಕೆ ಇರ್ಲಿಕ್ಕೆ? ಎಷ್ಟೋ ಜನ ಯೋಗಿಗಳು ತಪಸ್ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಎಷ್ಟೆಷ್ಟೋ ಗ್ರಂಥ ವೇದಾಂತಗಳನ್ನ ಓದಿರ್ತಾರೆ, ಅವ್ರಿಗೂ ಇಂಥ ಬುದ್ಧಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಅತ್ಯಾಪಿ ಸ ಇಮಾನ್ ಲೋಕಾನ್ ನಾಯಂ ಹಂತಿನ ಹನ್ಯತೇಹೇ. ಈ ಶ್ಲೋಕವನ್ನ ಕೃಷ್ಣ ಮೆತ್ತ ತನಗ್ ತಾನೇ ಹೇಳ್ಕೊಂತಾನೆ. ಪೂತನಿಗೇನೋ ಕೇಳಿಸ್ದಂಗಾಗುತ್ತೆ, ಪ್ರಭು ಅದೇನು ಶ್ಲೋಕ, ಏನ್ ಹೇಳಿದ್ ನೀವು, ಅದ್ರ ಅರ್ಥ ಏನು? ಕೃಷ್ಣ ಹೇಳ್ತಾನೆ, ನೀನು ಕಂಡುಕೊಂಡ ಆತ್ಮೋದ್ಧಾರಕ ಅಂದ್ರೆ ಕೆಟ್ಟ ಸಂದರ್ಭದಲ್ಲೂ ಕೂಡ ನಾವು ನಿಷ್ಠೆಯಿಂದ ಇರ್ಬೇಕು ಅನ್ನೋ ಸೂತ್ರ ಅಮ್ಮ ಗೀತೆಯಲ್ಲಿ ಅರ್ಜುನನಿಗೆ ನಾನು ಹೇಳಿದ್ದೀನಿ ಇದನ್ನ. ಮತ್ತೆ ಅವಳು ಕಣ್ಮುಚ್ಕೊಂಡು ಕೃಷ್ಣ ಹೇಳಿದ್ ನೆನ್ಪು ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾಳೆ. ಕೃಷ್ಣ ಹೇಳ್ತಾ, ಸರಿ, ಆ ನಿನ್ನ ರಕ್ಷಕ ನಿನಗೆ ದೊರೆತಿದ್ ಹೇಗೆ? ಗೋಕುಲದಲ್ಲಿ ಅವನು ಇದಾನೆ ಅಂತ ಹೇಗ್ ಗೊತ್ತಾಯ್ತು ನಿನಗೆ? ಇದೇ ಸ್ಥಳದಲ್ಲಿ ಇದಾನೆ ಅಂತ ಹೇಗ್ ಗೊತ್ತಾಯ್ತು ನಿನಗೆ? ಹೇಗ್ ಬಂದೆ ನನ್ನ ಹತ್ರ ನೀನು? ಆಗ ಪೂತನಿ ಹೇಳ್ತಾಳೆ, ಎಲ್ಲರೂ ಮಾತಾಡ್ತಾ ಇದ್ರಲ್ಲ ಗೋಕುಲದಲ್ಲಿ ಅವನು ಇದಾನೆ ಅಂತ, ದಿನಕ್ಕೊಂದು ವೇಷ ಅಲಂಕಾರ ಮಾಡ್ಕೊಂಡು ಓಡಾಡ್ತಾ ಇದ್ದೆ, ಯಶೋಧಾದೇವಿಯ ಪ್ರೀತಿಯನ್ನ ಗಳಿಸಿದ್ದೆ, ಕ್ರಮೇಣ ನಂದಗೋಪುರ ಮಾಳಿಗೆ ಹತ್ರ ನಾನು ಬಂದೆ, ಭೋಗದ ಅರಮನೆ ದೇವಾಲಯದಂತಹ ಭವ್ಯತೆಯನ್ನ ಹೊಂದಿತ್ತು, ಸದಾ ಬ್ರಾಹ್ಮಣರು ನಿವಾಸದಲ್ಲಿ ವೇದ ಪಠಣೆ ಮಾಡ್ತಾ ಇದ್ರು, ಪೂಜೆ ನಡೀತಾ ಇತ್ತು, ಇಲ್ಲೇ ನನ್ನ ರಕ್ಷಕ, ಎಲ್ಲರ ರಕ್ಷಕ ಇರ್ಬೇಕು ಅಂತ ನನ್ನ ಹೃದಯ ಹೇಳ್ತು, ಹಾಗಾಗಿ ಒಳಗಡೆ ಬಂದ್ಬಿಟ್ಟೆ. ಸುದಿನ, ಆ ಸುದಿನ ಅವತ್ತು ಬಂದಿದ್ ನನಗೆ. ಗೋಕುಲದ ಎಲ್ಲ ತಾಯಿಯಂದ್ರು ಸಿಂಗಾರ ಮಾಡ್ಕೊಂಡು ಹಬ್ಬದ ಆಚರಣೆಯಲ್ಲಿ ಇರ್ತಾರೆ. ಒಂದು ಹಬ್ಬ ಬಂದಿರುತ್ತೆ, ಆ ಸಮಯದಲ್ಲಿ ಎಲ್ರು ದೇವಸ್ಥಾನದ ಕಡೆ ಹೊರಟಿರ್ತಾರೆ, ನಾನು ಅವ್ರ ಜೊತೆ ಸೇರ್ಕೊಂತೀನಿ. ಗೋಕುಲದಲ್ಲಿ 5 ಲಕ್ಷ ಪ್ರಜೆಗಳು, ಅದೆಷ್ಟೋ ಕುಟುಂಬಗಳಿತ್ತು. ಅಲ್ಲಿಂದ ಅಲ್ಲೊಂದು ಮಗು ನನ್ನ ಕೈಲಿ ಸತ್ತಿದ್ರು ಕೂಡ ಯಾವ ತಾಯಿಗೂ ಗೊತ್ತಾಗ್ಲಿಲ್ಲ ಅವ್ರ ಮಗು ಹೇಗ್ ಸಾಯ್ತು ಅಂತ. ಘೋರ ರೂಪದ ಕಲ್ಪನೆ, ಒಬ್ಬ ರಾಕ್ಷಸಿ ಬಂದು ಮಕ್ಕಳನ್ನ ಸಾಯಿಸ್ತಾ ಇದ್ದಾಳೆ ಅಂತ ಯಾರಿಗೂ ಅರ್ಥನೇ ಆಗಿರ್ಲಿಲ್ಲ. ಪಾಪ ಅವ್ರಿಗೇನ್ ಗೊತ್ತು ನನ್ ಗತಿ. ನಂದರ ಗೋಪರ ಮನೆಗೆ ನಾನು ಬಂದೆ, ನಾನು ಕಂಡ ಪ್ರಥಮ ಸ್ವಾಗತ ಅದು. ಕೃಷ್ಣ ದ್ವಾರದ ರಕ್ಷಕರು ನನ್ನ ಒಳಗಡೆ ಬಿಟ್ರು, ಪನ್ನೀರ್ ಹಾಕಿದ್ರು, ಹೂ ಮುಡಿಸಿದ್ರು, ಬಾಗ್ನ ನೀಡಿದ್ರು. ಅಲ್ಲಿನ ತಾಯಂದ್ರು ಹಿಗ್ಬಿಟ್ಟೆ ನಾನು ಅವತ್ತೇ, ಆಹಾ, ಎಂದೂ ನೀಡದ ಅಥವಾ ಯಾರು ನೀಡದ ಸತ್ಕಾರ ನನಗೆ ನೀಡ್ತಾ ಇದ್ದಾರಲ್ಲ ಇವರು ಅಂತ. ಯಶೋದೆ ಬಾಗ್ನ ನೀಡೋ ಸಂಭ್ರಮದಲ್ಲಿರ್ತಾಳೆ, ಗುಂಪು ಮನೆ ತುಂಬಾ ಹಬ್ಬದ ಸಂದರ್ಭ. ನಾನು ಮೆತ್ತಿಗೆ ತೊಟ್ಲು ಹತ್ರ ಹೋದೆ, ಮನೇಲಿ ತೊಟ್ಲಲ್ಲಿದೆ ಅಂತ ಹುಡ್ಕೊಂಡು ಹೋದೆ, ಅಲ್ಲಿ ಯಾರು ಇರ್ಲಿಲ್ಲ. ನನ್ಗೆ ಆಶ್ಚರ್ಯ ಆಗೋಯ್ತು, ಅಷ್ಟ್ ಜನ ಇರೋ ಮಗು ಹತ್ರ ಯಾರು ಇಲ್ವಲ್ಲ ಅಂತ. ಆಶ್ಚರ್ಯ ಯಾಕೆ? ನೀನ್ ನೋಡಿದ ಮಗು ಹಾಗಿತ್ತಾ? ಶಿಶು ಅಲ್ಲ, ಸನ್ನಿವೇಶದ ಬಗ್ಗೆ ಹೇಳ್ತಾ ಇದ್ದೀನಿ. ಸುತ್ತಮುತ್ತ ಮಕ್ಕಳು ಸಾಯ್ತಾನೆ ಇದ್ರು, ಆದ್ರೆ ಆ ಸಂದರ್ಭದಲ್ಲಿ ಆ ಮಗು ನೋಡ್ಕೊಳಕ್ ಒಬ್ರು ಇರ್ಲಿಲ್ವಲ್ಲ ಅಲ್ಲಿ. ಹಾಗಾದ್ರೆ ಯಾರಾದ್ರೂ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಪೂತನಿ? ನೀನು ಹೋಗ್ಬಿಡ್ತಿದ್ದೆ ವಾಪಸ್ ಅವತ್ತು? ಏನ್ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಆದ್ರೆ ಆ ಮಗುವಿನ ತೊಟ್ಟಿಲ್ಲ ಬಳಿಯಲ್ಲಿ ಹೋದ ತಕ್ಷಣ ಇದೇ ನನ್ನ ರಕ್ಷಕ ಅಂತ ನನ್ನ ಮನಸ್ಸು ಹೇಳ್ಬಿಡ್ತು, ನನ್ನ ಹೃದಯ ಹೇಳ್ಬಿಡ್ತು. ಸಂದೇಹನೇ ಇರ್ಲಿಲ್ಲ ನನಗೆ. ಯಾರಾದ್ರೂ ಅಲ್ಲಿ ಇದ್ದಿದ್ರೆ, ಅಮ್ಮ ಅಪ್ಪಗಳಿರ, ನಾನು ಪಾಪಿ, ಕಂಸನ ಸೇವಕಿ, ಮಕ್ಳನ್ನ ಸಾಯಿಸ್ತಾ ಇರ್ತಕ್ಕಂಥವಳು, ನನ್ಗಿದ್ ಬೇಕಿಲ್ಲ ಅಂತ ತಪ್ಪೊಪ್ಕೊಂಡ್ಬಿಟ್ಟು ನನ್ನ ಸಾಯಿಸ್ಬಿಡಿ ಅಂತ ಎಲ್ಲರ ಹತ್ರ ಕಿರ್ಚಿ ಹೇಳೋಣ ಅಂತ ಅನಿಸ್ತಿತ್ತು ಮನ್ಸು. ಆದ್ರೆ ಹಾಗ್ ಮಾಡ್ಲಿಲ್ಲ ನಾನು. ಆ ಶಿಶುವಿನ ಪಾದವನ್ನ ಮುಟ್ಟಿ ಮೊದಲು ನಮಸ್ಕಾರ ಮಾಡ್ಕೊಂಡೆ. ಶರೀರದಿಂದ ವಿಷ ಅಂತ ತಗ್ಲಿಕ್ ಸಾಧ್ಯ ಇಲ್ಲ, ನಾನು ಯಾರಾದ್ರೂ ಸಾಯಿಸ್ತಾರ ಅಂತ ಕಾಯ್ತಾ ಇದ್ದೆ. ಆದ್ರೆ ಒಂದು ಆಲೋಚನೆ ಬಂತು, ಕಂಸನೇ ಕೊಂದ್ರೆ
ಅಥವಾ ಯಾರಾದ್ರೂ ಏನಾದ್ರೂ ಆಗ್ಬಿಟ್ರೆ, ಸಿಕ್ಕ ಬಿದ್ರೆ ಅನ್ನೋ ಭಯ ನನ್ನಲ್ಲಿತ್ತು. ಆದ್ರೆ ಸಾವು ಬರುತ್ತಲ್ಲ ಅನ್ನೋ ಆಸೆ ನನ್ನಲ್ಲಿತ್ತು. ಆದ್ರೆ ಯಾಕೋ ಸಾಯ್ಬೇಕು ಅಂತ ಅನಿಸ್ಲಿಲ್ಲ, ಯಾರನ್ನೂ ಕರಿಬೇಕು ಅಂತ ಅನಿಸ್ಲಿಲ್ಲ ನನಗೆ. ಕೃಷ್ಣ ಹೇಳ್ತಾನೆ, ನೀನು ಯಶೋದೆಯ ಮಗುವಿಗೆ ಮೊಲೆ ಉಣಿಸ್ದೆ, ಹಾಗೆ ಸತ್ತಿದ್ರೆ ನೀನು ಮೋಕ್ಷ ಸಿಕ್ತಿತ್ತ? ಒಂದು ಮಗುಗೆ ಹಾಲು ಕುಡ್ಸೋ ಭಾಗ್ಯ ಕಳ್ಕೊಂತಿರ್ಲಿಲ್ವ ನೀನು? ಆ ಕ್ಷಣದಲ್ಲಿ ನನ್ ಮನ್ಸಲ್ಲಿ ಆಗ್ತಾ ಇತ್ತಲ್ಲ ನೋವು, ಅದನ್ನ ಹೇಗಪ್ಪ ವರ್ಣಿಸ್ಲಿ ಕೃಷ್ಣ ನಿನಗೆ? ಶಿಶುವು ನನ್ನ ರಕ್ಷಣೆಗೆ, ನನ್ನ ರಕ್ಷಕನೇ ಹೊರ್ತು ನನ್ನ ಎದೆ ಹಾಲಿನಿಂದ ಸಾಯೋ ಮಗು ಅಲ್ಲ ಅದು. ಆ ಮಗುವನ್ನ ನೋಡಿದ ತಕ್ಷಣ ನನ್ನ ಎದೆಯಲ್ಲಿ ಮಮತೆ, ಅಂದ್ರೆ ತಾಯಿ ಮಮತೆ ಬಂದ್ಬಿಡ್ತು. ಹೃದಯ ಹುಕ್ಕಿ ಬಂತು ನನಗೆ. ಎದೆ ಹಾಲು ಉಣಿಸಿದ್ರು ಇಲ್ಲ ಅಂದ್ರೂ ಕೂಡ ಏನು ನಷ್ಟ ಇರ್ಲಿಲ್ಲ. ಆದ್ರೆ ನಂದ ಗೋಕುಲಕ್ಕೆ ನಡೆದಾಡಿ ಆ ದಿವ್ಯ ಸ್ತ್ರೀಯರ ಒಡನಾಟದಲ್ಲಿ ಆ ಭಜನೆ ಕೇಳ್ಕೊಂಡು, ದೇವರ ನಾಮ ಕೇಳ್ಕೊಂಡು ಆ ಸುದಿನ ಇತ್ತಲ್ಲ, ನನ್ನ ಜೀವನದ ಎಲ್ಲ ನೋವನ್ನ ಮರ್ಸ್ಬಿಟ್ಟಿತ್ತು ನನಗೆ. ನನ್ಗೆ ಈ ಪ್ರಾಬ್ಲಮ್ ಇದೆ ಅನ್ನೋದೇ ಮರ್ತೋಗಿದ್ದೆ. ನಾನು ದೇವ್ರ ಬಗ್ಗೆ ಕೇಳ್ತಾ, ಒಳ್ಳೊಳ್ಳೆಯವ್ರ ಜೊತೆ ಸತ್ಸಂಗಗಳನ್ನ ಮಾಡ್ತಾ. ಹಾಗಾದ್ರೆ ನೀನ್ ಅಷ್ಟರಲ್ಲೇ ಖುಷಿ ಪಡ್ಬೇಕಿತ್ತು, ಎದೆ ಹಾಲ ಕುಡಿಸ್ತೆ ಮಗುಗೆ. ಕೃಷ್ಣ, ಅದು ಅಚಿಂತಿಂತವಾಗಿ ನಡೆದೇ ಹೋಯ್ತು. ನಾನು ಕುಡಿಸ್ಬೇಕು ಅಂತ ಇರ್ಲಿಲ್ಲ. ಮನೆಗ್ ಬಂದವರೆಲ್ಲ ಹಣ್ಣು, ಕಾಯಿ, ಹೂವು, ಮಗುವಿಗೆ ಉಪಾಯನಗಳನ್ನ, ಯಶೋಧ ದಂಪತಿಗಳಿಗೆ ಉಡುಗೊರೆಗಳನ್ನ ತಂದಿದ್ರು. ನಾನು ಒಬ್ಳೆ ಬರೀ ಕೈಲಿ ಬಂದಿದ್ದೆ. ಅಂತ ಬೆಲೆ ಬಾಳೋ ರೇಷ್ಮೆ ಒಟ್ಟು ಮೈತುಂಬ ಬಂಗಾರದ ಒಡವೆಗಳನ್ನು ಧರಿಸ್ಕೊಂಡು ಭಾರವಾಗಿ ಬಗ್ಗಿ ಬಂದವಳಿಗೆ ಅದು ತೋರ್ಲಿಲ್ಲ. ಕಂಸನ್ ಕಡೆಯವ್ರ ಕೈಯಲ್ಲಿ ಏನಾದ್ರೂ ಹಿಡ್ಕೊಂಡು ಹೋಗ್ಬೇಕು, ತುಂಬಾ ಸುಂದರವಾಗಿ ನಿನ್ನ ಅಲಂಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ನನಗೇನ್ ಹೇಳಿ ಕಳ್ಸಿರ್ಲಿಲ್ಲ. ಸರಿ, ಸ್ವತಂತ್ರವಾದ ಆರ್ಥಿಕ ಇಲ್ಲಿತ್ತು ನನಗೆ. ನನ್ಗೆ ಹಣ ಇತ್ತ, ಆಸ್ತಿ ಇತ್ತ, ಬಂಗಾರ ಇತ್ತ, ಏನಿತ್ತು ನನಗೆ. ಹೇಗ್ ಬೇಕೋ ಹಾಗೆ ಮಾಯ ಆಗೋ ಶಕ್ತಿ ಇತ್ತು ಹೊರ್ತು ಈ ರೀತಿ ನಾನು ಬರ್ಬೇಕು ಅನ್ನೋ ವಿವೇಚನೆ ನನ್ಗಿರ್ಲಿಲ್ಲ. ಆದ್ರೂ ಮಗುಗೆ ಏನಾದ್ರೂ ಕೊಡ್ಬೇಕು ಅಂತ ಅನಿಸ್ತಿತ್ತು. ಆ ಮಗು ಅಷ್ಟು ಮುದ್ದಾಗಿತ್ತು ಅವತ್ತು. ಸತ್ತು ಹೋದ ನನ್ನ ಮಗುವಿನ ನೆನಪು ಆಗಿ ಎದೆ ಹಾಲು ಎದೆಯಿಂದ ಹರಿಯಲು ಶುರುವಾಯ್ತವತ್ತು. ತಡಿಲಿಕ್ಕೆ ಆಗ್ಲಿಲ್ಲ, ನನ್ನ ಎದೆಯ ನೋವನ್ನ ತಡಿಲಿಕ್ಕೆ ಆಗ್ಲಿಲ್ಲ. ನಾನು ನಿನಗೆ ಕೊಡಬಹುದು ಅಂತ ಏನಾದ್ರೂ ಇದ್ದಿದ್ರೆ, ಅಪರ್ಣ ಯೋಗ್ಯವಲ್ಲದು ಅಂತ ಗೊತ್ತಿದ್ರು ಕೂಡ ಹಾಲನ್ನ ಕೊಡ್ಬೇಕು ಅಂತ ಅನಿಸ್ತು ಆ ಶಿಶುವಿಗೆ. ಆ ಶಿಶು ಮಾಯೆ ಆತರ ಬಿಂಬಿಸ್ತು ನನ್ಗೆ. ನಾನ್ ಕೊಡ್ಬೇಕು ಅಲ್ಲ ಅಂದಿದ್ರು ಕೂಡ ಆ ಮಗುವಿನ ಮಾಯೆ. ಯಾರು ನನ್ ನೋಡ್ತಾ ಇರ್ಲಿಲ್ಲ, ಮಗುವನ್ನ ಗಮನಿಸ್ತಾ ಇರ್ಲಿಲ್ಲ. ನಿನ್ನನ್ನ ಕೈಗೆತ್ತಿಕೊಂಡೆ, ಎದೆಗವಿಚಿಕೊಂಡೆ, ಪ್ರೀತಿಯಿಂದ ತಬ್ಬಿ ಮುದ್ದಿಸಿದೆ. ಪೂತನಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಆ ಸಂದರ್ಭವನ್ನ ನೆನ್ಪು ಮಾಡ್ಕೊಂಡು. ಶ್ರೀಕೃಷ್ಣ ಗಂಭೀರ ವದನದಲ್ಲೇ ಅವನು ಕೂಡ ಕಣ್ಣಲ್ಲಿ ನೀರನ್ನ ಹಾಕ್ತಾನೆ. ಅವಳನ್ನ ಸಮಾಧಾನ ಮಾಡಲ್ಲ ಕೃಷ್ಣ. ಸ್ತನ್ಯಂ ತದ್ವಿಷ ಸಂಯುಕ್ತಂ ರಸ್ಯಮಾಸಿ ಜಗದ್ಗುರೋಹೋ ಎಂಬ ಮುನಿವಚನವನ್ನ ಕೃಷ್ಣ ನೆನ್ಪು ಮಾಡ್ಕೊಂತ. ವಿಷಪೂರ್ಣ ಆಗಿದ್ರು ಕೂಡ ಆ ಸ್ತನ್ಯದಲ್ಲಿ ಏನೋ ವಿಶಿಷ್ಟ ರಸ ಇತ್ತೇನೋ, ಹಾಗಾಗಿ ಕೃಷ್ಣ ಹಾಲನ್ನ ಬಿಡದೆ ಕುಡಿದ್ನೇನೋ, ಒಂದು ಹನಿಯನ್ನ ಬಿಡದೆ ಕುಡಿದ್ನೇನೋ ಅಂತ ಒಬ್ಬ ಮುನಿ ವರ್ಣಿಸ್ತಾನೆ. ಪೂತನಿ ಹೇಳ್ತಾಳೆ, ಇನ್ನು ಮುಂದೆ ನಾನು ಏನು ಹೇಳಲ್ಲ, ಮುಂದೆ ಏನಾಯ್ತು ಅಂತ ನೀನೇ ಹೇಳ್ಬೇಕು ಪ್ರಭು. ನೀನು ನನ್ನ ಸರ್ವಸ್ವ, ಪ್ರಾಣವನ್ನ, ಲೋಕ ಎಲ್ಲ ನೀನೇ ನನಗೆ. ನನ್ನ ವಿಷವನ್ನ ನೀನ್ ಕುಡ್ದೆ, ಸ್ವೀಕರಿಸ್ದೆ, ನನ್ನನ್ನ ಉದ್ಧಾರ ಮಾಡ್ದೆ, ನನ್ನನ್ನ ರಕ್ಷಣೆ ಮಾಡ್ದೆ. ಕೃಷ್ಣ ಹೇಳ್ತಾನೆ, ಹೌದು. ಆಮೇಲೆ ನೀನ್ ಭಯಂಕರವಾದ ರಾಕ್ಷಸ ರೂಪ ಬಿದ್ದು ಬಹಿರಂಗ ಆಯ್ತಲ್ಲ, ನಾನ್ ಅದ್ರ ಮೇಲೆ, ನಿನ್ನ ಮೇಲೆ ಹತ್ತಿ ಆಟ ಆಡ್ತಾ ಇದ್ನಲ್ಲ, ಆಗ ನನ್ನ ತಾಯಿ ನನ್ನನ್ನು ಎತ್ಕೊಳಕ್ಕೆ ಭಯಪಟ್ಟು ಆದ್ರೂ ಓಡ್ಬಂದು ನನ್ನನ್ನ ಬಾಚಿಕೊಂಡ್ಲಲ್ಲ ಯಶೋದೆ. ಪ್ರಭು, ಈಗ ಅರ್ಥ ಆಯ್ತ ನನ್ನಲ್ಲಿ ಪರಿವರ್ತನೆ ಯಾವಾಗಿಂದ ಆಯ್ತು, ನಾನ್ ಯಾವಾಗ ಬದಲಾದೆ ಅಂತ. ಎಲ್ಲ ಇದ್ರು ತಿನ್ನಕ್ ಆಗದೆ ಇರೋ ಪರಿಸ್ಥಿತಿ. ಕಾಲಕ್ಕೆ ವಿಮೋಚನೆ ಇರ್ಲಿಲ್ಲ ನನಗೆ. ನನ್ನಲ್ಲಿದ್ದ ಅಸುರಿ ಪೂತನೆಯನ್ನ ನೀನು ಕೊಂದೆ, ಈ ಪೂತನೆಯನ್ನ ಬಿಡಿಸ್ದೆ. ಸತ್ತಂತಹ ಪೂತನಿ ಸೆರೆಮನೆಯವಳಾಗಿದ್ಲು, ಕಂಸನ ಊಳಗಿಯವಳಾಗಿದ್ಲು. ಈಗಿರೋ ಪೂತನಿ ಬದಲಾದ ಪೂತನಿ, ಸಾಮಾನ್ಯ ಸ್ತ್ರೀಯಂತೆ ಮೋಕ್ಷ ಪಡ್ಕೊಂಡಿರೋ ಪೂತನಿ. ಮತ್ತೆ ಕೃಷ್ಣ ಬೆರಗಾಗ್ತಾನೆ. ಬಹು ಹೊತ್ತು ಶ್ರೀಕೃಷ್ಣ ಲೋಕ ವಿಸ್ಮಯವನ್ನ ಯೋಚನೆ ಮಾಡ್ತಾ, ಪೂತನಿ ಬಗ್ಗೆ ಅವಳ ಮಾತುಗಳನ್ನ ಕೇಳ್ತಾ ಹಾಗೇ ಇರ್ತಾನೆ. ಮತ್ತೆ ಪೂತನಿ ಕೇಳ್ತಾಳೆ, ಪ್ರಭು, ನಂದೊಂದು ಮುಗ್ಧ ಕಡೆಯ ಪ್ರಶ್ನೆ ಕೇಳಪ್ಪ. ಕೇಳು ಅಂದ್ರೆ ಕೇಳ್ತೀನಿ. ಹೇಳ್ತಾಯಿ.
ಅಂದು ನನಗರ್ಪಿಸಲು ನಿನಗೆ ಏನು ನನ್ನ ಹತ್ರ ಇರ್ಲಿಲ್ಲ. ಆ ವಿಷದ ಹಾಲು ನೀನು ಎಷ್ಟು ಕಹಿಯಾಗಿತ್ತು. ಕಹಿ ಆಗಿದ್ರು ಕೂಡ ಹಾಲನ್ನ ಕುಡ್ದೇನೋ ನೀನು. ಎಷ್ಟು ಯಾತನೆ ಪಟ್ಟೋ ನೀನು. ನನ್ನ ಕ್ಷಮಿಸು. ನನ್ನ ಕ್ಷಮಿಸಿದ್ಯಾ ಅಂದ್ರೆ ನನ್ನ ನೆಮ್ಮದಿಯ ನಿಟ್ಟಿಸುರನ್ನ ಬಿಡ್ತೀನಿ. ಇದೇ ನನ್ನ ಪ್ರಶ್ನೆ. ಕೃಷ್ಣ ನಗ್ತಾನೆ, ನನ್ನ ಯಶೋದೆ ತಾಯಿ ತರ ನೀನು ಮುಗ್ದೇನೆ. ಕಲ್ಲು ಮುಳ್ಳು ವಿಷ ಜಂತುಗಳು, ಶಿಷ್ಟರು ದುಷ್ಟರು, ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಎಲ್ರೂ ಇದ್ದಾರೆ. ಎಲ್ರೂ ನನ್ನವರೇ ಅಲ್ವಾ? ಹಾವು ಕಚ್ಚಿದ್ರು, ಚೇಳು ಕೊಟ್ರು, ಅಥವಾ ನೀನ್ ವಿಷದ ಹಾಲು ಉಣಿಸಿದ್ರು ಕೂಡ ಎಲ್ಲವನ್ನ ಅದು ನೈವೇದ್ಯ ಅಂತ ಸ್ವೀಕರಿಸ್ತೀನಿ ನಾನು. ವ್ಯಾಸರು ನನ್ನ ಎಲ್ಲ ತಿನ್ನೋನು ಅಂತ ಹೇಳ್ತಾರೆ. ಸಮುದ್ರ ಮತನ ಕಾಲದಲ್ಲಿ ಹುಟ್ಟಿದ ಕಾಲಕೂಟವನ್ನು ಕುಡಿದ ರುದ್ರನಿಗೆ ಅದು ಕಂಠದಲ್ಲೇ ನಿಂತು ನಂಜುಂಡ ಆದ. ಆದ್ರೆ ನಾನು ಕಂಠದಿಂದ ಕೆಳಗಡೆ ಇಳಿಸ್ಕೊಂಡು ಜೀರ್ಣ ಮಾಡ್ಕೊಂಡೆ. ಅದಕ್ಕಿಂತ ಭಯಂಕರವಾದ ಹಾಲಾಹಲವನ್ನೇ ಕುಡಿದಿದ್ದೀನಿ. ನಿನ್ನ ಹಾಲದ್ರ ಮುಂದೆ ಯಾವುದೂ ಇಲ್ಲ. ಯಾವುದು ಅಂತ ಗೊತ್ತಾ? ಗೋಪಿಕೆಯರು, ಗೋವುಗಳು ನನ್ನನ್ನರಿತಂತೆ ಈ ತಿಳಿದವರೆಂಬ ಗುಂಪಿನ ವಿದ್ಯಾ ಮದಾಂಧರು ನನ್ನನ್ನು ತಿಳಿಲಿಲ್ಲ. ತಥೋ ಭೂಯ ಇವಯ ವಿದ್ಯಾಯಾಂ ರತಾಹ ಅಂತತಮ ಪ್ರವಿಶಂತಿ. ಭೀಷ್ಮ, ದ್ರೋಣ, ಭೀಷ್ಮ ನನ್ನ ಆರಾಧನೆ ಮಾಡ್ದ, ದ್ರೋಣ ಉಪಾಸನೆ ಮಾಡ್ದ, ಕರ್ಣನ ವಿದ್ಯೆ, ಯಾರ್ಯಾರೋ ಏನೇನೋ ಮಾಡಿದ್ರಲ್ವಾ, ಅವ್ರನ್ನ ಕಾಪಾಡ್ತಾ ಕಡೆಗಳಿಗೆಲ್ಲದು. ದ್ರೋಣನ್ ಕಾಪಾಡ್ತಾ ಅವನ ಶಕ್ತಿ, ಭೀಷ್ಮನ ಅನುಭವ ಕಾಪಾಡ್ತಾ, ಕರ್ಣನ ವಿದ್ಯೆ ಕಾಪಾಡ್ತಾ. ಅದೇ ನನ್ನ ಎದುರು ನಿಂತ್ಕೊಂಡು ತಪ್ಪು ಅಂತ ತಿಳಿದವ್ರು ಸರಿದಾರಿಗೆ ಬಂದಿದ್ರೆ ಮಾಯೆಯ ಬಂಧನದಲ್ಲಿ ಸಿಲುಕ್ಬಿಟ್ರು ಅವರೆಲ್ಲ. ನನ್ನನ್ನ ಅರ್ಥ ಮಾಡ್ಕೊಳ್ದೆ ಇದ್ಮೇಲೆ ಅವ್ರಿಗೆ ಓದ್ ಎಂತಕ್ ಬೇಕು? ಶಿಕ್ಷಣ ಯಾಕೆ ಬೇಕು? ಭಗವಂತನನ್ನ ಅರ್ಥ ಮಾಡ್ಕೊಳ್ದೆ ಇರೋಷ್ಟು ಕಾಮನ್ ಸೆನ್ಸ್ ನಮ್ಗಿಲ್ಲ ಅಂದ್ಮೇಲೆ ಎಜುಕೇಶನ್ ಅನ್ನೋದು ಫೇಲ್. ಕೃಷ್ಣ ಹೇಳೋ ಮಾತಿದು. ನನ್ನರಿತ ಮೇಲೆ ಓದಿಲ್ಲದಿದ್ರು ಪರವಾಗಿಲ್ಲ. ಅತ್ರ ವೇದ ಅವೇದ ಭವಂತಿ. ನೀನು ಕೊಟ್ಟ ಹಾಲಿನಷ್ಟು ಸಿಹಿ ಹಾಲನ್ನ ನಾನು ಯಾವತ್ತೂ ಕುಡ್ದೇ ಇಲ್ಲ. ಇದು ಸತ್ಯ ಅಮ್ಮ. ಈ ಮಾತನ್ನ ಕೇಳಿಸ್ಕೊ. ನನ್ನ ಮೇಲೆ ಪ್ರೇಮ ಇಲ್ದಿರೋರು ಅಥವಾ ಡಾಂಬಿಕ ಪ್ರೀತಿ ಇಟ್ಕೊಂಡಿರೋರು ನನ್ಗೇನೇ ಅರ್ಪಣೆ ಮಾಡಿದ್ರು ಕೂಡ ಅದು ವ್ಯರ್ಥ. ನನ್ನಲ್ಲೇ ಅನ್ಯನ್ಯ ಭಾವವನ್ನು ಇಟ್ಕೊಂಡು ಸದಾಕಾಲ ನನ್ನ ಸ್ಮರಿಸ್ತಾ ಇದ್ರೆ ಅವ್ರು ವಿಷ ಕೊಟ್ಟರೂ ಕೂಡ ನಾನು ಸ್ವೀಕರಿಸ್ತೇನೆ. ತಾಯಿ ವಿಷ ಕೂಡ ಅಮೃತ. ಸೂರ್ಯನಿಗೆ ಶಕ್ಯವೆಂದು ವೇದದಲ್ಲಿ ಅಗಸ್ತ್ಯರು ಹೇಳ್ತಾರೆ. ಸೂರ್ಯನನ್ನ ಪಡ್ಕೊಂಡಿದ್ದೀನಿ, ಅವನು ಬಿಸಿಲ ಶಾಖ ನನಗೆ ಯಾವತ್ತೂ ಸುಟ್ಟಿಲ್ಲ. ಮುಳ್ಳು ಗಿಡದ ಮೇಲೆ ಒಂದು ಹೂ ಬಿಡುತ್ತೆ, ಆ ಹೂವನ್ನ ನನ್ಗೆ ಅರ್ಪಣೆ ಮಾಡ್ಬೇಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಮುಳ್ಳು ಚುಚ್ಚೋದ್ ಬೇಡ ಅಂತ ನಾನು ಯಾವತ್ತೂ ಹೇಳಿಲ್ಲ. ನನ್ನ ಮಾತನ್ನ ಕೇಳಿಸ್ಕೊಂಡು ಧನ್ಯ ಭಾವದಲ್ಲಿ ಪೂತನಿ ಮಾಯಳಾಗ್ತಾಳೆ. ಕೃಷ್ಣ ಅವಳನ್ನೇ ನೆನ್ಪು ಮಾಡ್ಕೊಂತಾನೆ. ಒಳಗೊಳಗೆ ಕೃಷ್ಣ ವೇದವನ್ನ ಉಪಚಾರ ಅಂದ್ರೆ ವೇದವನ್ನ ಪಠಣೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಕಡೆಗಳಿಗೆಯಲ್ಲಿ ಮೋಕ್ಷ ಬರ್ತಕ್ಕಂಥ ವೇದ ಮೆಲುಧ್ವನಿಯಲ್ಲಿ ಯಾವುದೋ ಸಂಕಟದಿಂದ ಕೃಷ್ಣ ವೇದವನ್ನ ಪಾರಾಯಣ ಮಾಡ್ತಾ ಇದ್ದಾನೆ. ಪುರಾ ಪಿಪಾಸು ಪರಿಪೀಡ್ಯ ಪೂತನ ಪಯೋಧರೋ ಯಃ ಪೃಥುಕಃ ಪಯಃ ಪಪೌ ಪರಾತ್ ಪರಃ ಪಾಪ ಪರಂಪರಾಪಹಃ ಸ ಪಾತು ನಃ ಪಾವನ ಪಾದ ಪಂಕಜಃ ಪೂತನಾ ಸ್ವಸ್ತನ ಕ್ಷೀರಂ ವಿಷಾಕ್ತಮಪಿ ಶೌರಯೇ ದತ್ವಾ ಪ್ರಾಪ್ಯಾಮೃತಂ ಕ್ಷಿಪ್ರಂ ದುರ್ಲಭಂ ತತ್ರುಪಾವಶಾತ್ ಸ್ವಂತನ್ಯಂ ದೇವಕೀನೈವ ದದೌ ಕೃಷ್ಣಾಯ ಸೂನವೇ ತತಸ್ತಸ್ಯಾಸ್ತನೋ ವ್ಯರ್ಥೌ ಪೂತನಾಯಾಸ್ತು ಸಾರ್ಥಕೌ ಅಸುರಾಪ್ಯಸುರಕಾಂಕ್ಷಾಂ ವಿನಾ ಪ್ರಾಪ್ಯ ಶಿಶುಂ ಹರಿಂ ದತ್ವೋಪಹಾರಂ ಸ್ವಸ್ತನ್ಯಂ ತಸ್ಮೈ ಮೋಕ್ಷಂ ಕ್ಷಣಾದ್ಯಯೌ ಪೂತನಾಯಸ್ತನೋ ವಂದೇ ಭವಭೀತಿ ಹರೌ ಚಿರಾತ್ ಚುಂಬಿತೌ ಬಾಲಕೃಷ್ಣೇನ ಯೌ ತಸ್ಯಾಃ ಮೋಕ್ಷದಾಯಕೌ ಪ್ರವರ್ತತೆ ಯಸ್ಯ ವಾಚಿ ಪೂತನಾಮರತಾ ಕಥಾ
ಸಪೂತ ನಾಮ ರಮತೆ ಶ್ರೀಕೃಷ್ಣ ಚರಿತೆ ಸದಾ. ಕೃಷ್ಣ ವೇದ ಪಾರಾಯಣವನ್ನ ಮಾಡ್ತಾ ಇದ್ದ ಹಿಂದೆ ಬಾಯಾಡಿ ಯಾವ ಭಗವಂತ ಪೂತನಿಯ ಸ್ತನಗಳನ್ನ ಪೀಡಿಸಿ ಹಾಲು ಕುಡಿದ್ನೋ ಆ ಪರಾತ್ಪರನಾದಂತಹ ಪಾವನ ಪಾದ ಪದ್ಮ ಇರ್ತಕ್ಕಂತ ಆ ಸ್ವಾಮಿ ನಮ್ಮನ್ನ ಸದಾ ಕಾಪಾಡ್ಲಿ, ಪಾರಂಪರೆಗಳನ್ನ ನೀಗ್ಲಿ. ವಿಷ ತುಂಬಿದ್ರು ತನ್ನ ಎದೆ ಹಾಲನ್ನ ಕೃಷ್ಣನಿಗೆ ಅರ್ಪಿಸಿದಂತ ಪೂತನಿ ಅವನಿಂದ ಇತರರಿಗೂ ದುರ್ಲಭವಾದ ಅಮೃತ ಪದವಿಯನ್ನ ಪಡೆದ್ಲು. ದೇವಕಿ ಒಮ್ಮೊಮ್ಮೆ ಆ ಕೃಷ್ಣನಿಗೆ ಎದೆ ಹಾಲು ಉಡಿಸ್ಲಿಲ್ಲ, ನನ್ನ ಎದೆ ವ್ಯರ್ಥ ಆಯ್ತಲ್ಲ ಅಂತ ಸಂಕಟ ಪಡ್ತಾ ಇದ್ರೆ ಪೂತನಿಗೆ ಮಾತ್ರ ಸಾರ್ಥಕದ ಭಾವ. ಅಸುರೆಯಾದ್ರೂ ಕೂಡ ಪ್ರಾಣದ ಆಸೆ ಬಿಟ್ಟು ಮಗು ಕೃಷ್ಣನನ್ನ ಎತ್ತಿ ಉಪಹಾರವನ್ನಾಗಿ ಹಾಲುಣಿಸಿ ಕ್ಷಣ ಮಾತ್ರದಲ್ಲಿ ಮೋಕ್ಷ ಹೊಂದುತ್ತಾಳೆ. ಬಾಲಕೃಷ್ಣನು ಚುಂಬಿಸಿದ ಆ ಪೂತನೆ ಸ್ತನಗಳನ್ನ ಇಂದಿಗೂ ವರ್ಣಿಸ್ತಾರೆ ಜನ. ಸಂಸಾರ ಭೀತಿ ಕಳೆಯುತ್ತೆ, ಯಾಕಂದ್ರೆ ಅವಳಿಗೆ ಮೋಕ್ಷ ಕೊಟ್ಟ ಸ್ತನ. ಮೋಕ್ಷ ಕೊಟ್ಟಿದ್ದು ಒಂದು ಹೆಣ್ಣಿಗೆ ಸ್ತನ. ಯಾವ ಮಾತುಗಳಲ್ಲಿ ಈ ಪೂತನಿ ಕತೆ ಬರುತ್ತೋ, ಅವನ ಹೆಸರು ಕತೆ ಬರುತ್ತೋ, ಅದು ಕೃಷ್ಣನಿಗೆ ಬಹಳ ರುಚಿ, ನೈವೇದ್ಯ. ಇದೆಲ್ಲ ಆಗ್ಬೇಕಾದ್ರೆ ಸೂರ್ಯಾಸ್ತ ಆಗುತ್ತೆ, ಕೃಷ್ಣ ವ್ಯಗ್ರ ಮನಸ್ಕನಾಗುತ್ತೆ, ಎಲ್ಲ ಕಡೆ ಕತ್ತಲು ಆವರಿಸುತ್ತೆ. ಮತ್ತೆ ಮರದ ಬುಡಕ್ಕೆ ಹೊರಗೆ ಕಣ್ಣನ್ನ ಮುಚ್ಚುತ್ತಾ ಪರಮಾತ್ಮ ಆಲೋಚನೆಯಲ್ಲಿ ಬಿಡ್ತಾನೆ. ಪರಮಾತ್ಮ ಅಮ್ಮ ಅಂತ ಕರೆದ ಪರಿಣಾಮ ಮೂರೂ ಜನ ತಾಯಂದ್ರು ಬರ್ತಾರೆ. ನಮ್ಮ ಜೀವನದಲ್ಲಿ ಹೆತ್ತ ತಾಯಿ ಮಾತ್ರ ತಾಯಿ ಅಲ್ಲ, ನಮ್ಮನ್ನ ಕಾಳಜಿ ಮಾಡಿರ್ತಕ್ಕಂಥವಳು, ನಮ್ಮ ಬಗ್ಗೆ ಪ್ರತಿನಿತ್ಯ ಆಲೋಚನೆ ಮಾಡೋಳು, ನಮ್ಗೆ ಸಹಾಯ ಮಾಡಿರ್ತಕ್ಕಂಥವಳು, ಅವಳು ಕೂಡ ತಾಯಿನೇ. ಅವಳು ನನ್ನನ್ನ ಮಗು, ನನ್ನ ಮಗ ಅನ್ನುವ ಪ್ರೀತಿ ಮಮತೆಯಿಂದ ನೋಡಿರ್ತಾಳೆ. ಆ ಮಾತೃ ಹೃದಯಗಳಿಗೆ ನಾವು ಸದಾಕಾಲ ವಂದಿಸ್ಬೇಕು. ಆ ಭಾವನೆ ನಮ್ಮಲ್ಲಿ ಬರಬೇಕು, ಆಗ ಮಾತ್ರ ಬದಲಾವಣೆ ಸಾಧ್ಯ. ಅದಕ್ಕೆ ಸದಾಕಾಲ ಹೇಳೋದು ಕೃಷ್ಣಂ ವಂದೇ ಜಗದ್ಗುರುಂ, ಅವನೇ ನಮ್ಮ ಗುರು, ಅವನು ಕಲಿಸಿದ ಪಾಠಗಳೆಲ್ಲ. ಶುಭ ಆಗ್ಲಿ. ಧನ್ಯವಾದ.